ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರ 90.8 FM. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ವಿಶ್ವವಾಣಿ, ಆಕಾಶವಾಣಿ, ನಮ್ಮೂರ ಬಾನುಲಿ ಕೇಂದ್ರ ಬೆಳಗಾವಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಶೈಕ್ಷಣಿಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಈ ಮಹಾ ಮನೆಯಲ್ಲಿ, ಅರಮನೆಯಲ್ಲಿ ಉತ್ಸವ ಸಂಭ್ರಮದ ಹಬ್ಬ. ಕಾರಣ, ನಮ್ಮ ಬೆಳಗಾವಿಯ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ ಅವರು ಬಂದಾರ. ಹಲವಾರು ಪ್ರಮುಖ ಚಟುವಟಿಕೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞಿ, ಅಚ್ಚ ಕನ್ನಡತಿಯೂ ಹೌದು. ಕೇಳುಗರೆ, ವಾಡಿಕೆಯಂತೆ ಇಂದಿನ ಈ ಕಾರ್ಯಕ್ರಮವನ್ನು ನಮ್ಮ ಪೇಜಾವರ ಶ್ರೀಗಳು ಶ್ರೀ ವಿಶ್ವೇಶ್ವರ ತೀರ್ಥರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಕೇಳುಗರೆ, ವಾಡಿಕೆಯಂತೆ ಶ್ರೀ ವ್ಯಾಸರಾಯರ ಒಂದು ಸುಂದರ ಹಾಡು, ಕೊಳಲನ್ನೂದುವ ಚತುರನಾರೆ ಪೇಳಮ್ಮಯ್ಯ, ತಳಿರಂದದಿತ ಪೊಳೆವ ಕರದಿ ಪಿಡಿದು ಆ ಆ ಆ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಆ ಆ ಆ ಕೊಳಲನೂದುವ ಚತುರನ್ಯಾರೆ ಪೇಳಮಯ, ಕೊಳಲನೂದುವ ಚತುರನ್ಯಾರೆ ಪೇಳಮಯ, ತಳಿರಂದದಿತ ಪೊಳೆವ ಕರದಿ ಪಿಡಿದು, ತಳಿರಂದದಿತ ಪೊಳೆವ ಕರದಿ ಪಿಡಿದು, ಕೊಳಲನೂದುವ ಚತುರನ್ಯಾರೆ ಪೇಳಮಯ. ನಾದದಿ ತುಂಬಿತು ಗೋವರ್ಧನಗಿರಿ, ಯಾದವ ಕುಲನಭ ನೆರೆದಿತು ಖಗಕುಲ, ಸಾಧಿಸಿ ನೋಡಲು ಕೃಷ್ಣನು ಈಗಲೇ ಸಾಧ್ಯವೇನೆ ಬೃಂದಾವನದೋಳು, ಸಾಧ್ಯವೇನೆ ಬೃಂದಾವನದೋಳು, ಕೊಳಲನೂದುವ ಚತುರನ್ಯಾರೆ ಪೇಳಮಯ. ಮೇವು ಮರೆತವು ಗೋವುಗಳೆಲ್ಲವು, ಸಾವಧಾನದಿ ಹರಿದಳು ಯಮುನೆ, ಆವು ಕಾವು ತಲಿ ಗೋವಳರೆಲ್ಲ ಹಾವಭಾವದಲ್ಲಿ ಬೃಂದಾವನದೋಳು, ಹಾವಭಾವದಲ್ಲಿ ಬೃಂದಾವನದೋಳು, ಕೊಳಲನೂದುವ ಚತುರನ್ಯಾರೆ ಪೇಳಮಯ. ಸುರರು ಸೂರಿದಾರ ಆಕಾಶದಿ ಪರಿಮಳ, ಸರಿದು ಪೋಗಿ ನೋಡೆ ಬೃಂದಾವನದೋಳು, ಸರಿ ಸರಿ ಕೃಷ್ಣನು ಈಗಲೇ ತುರುಗಳು ಕಾಯ್ವ ಕದಂಬ ವನದೋಳು, ತುರುಗಳು ಕಾಯ್ವ ಕದಂಬ ವನದೋಳು, ಕೊಳಲನೂದುವ ಚತುರನ್ಯಾರೆ ಪೇಳಮಯ, ತಳಿರಂದದಿತ ಪೊಳೆವ ಕರದಿ ಪಿಡಿದು, ಕೊಳಲನೂದುವ 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 ಚತುರನ್ಯಾರೆ
ಪೇಳಮಯ. ವಿದ್ಯಾವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸಮಾಜದವರು, ಗುರು ಹಿರಿಯರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ಧೀಮಂತ ಶ್ರೀಮಂತ ಬೆಳಗಾವಿಯಲ್ಲಿ ಒಂದು ಮೆಟ್ಟಿ ನಿಂತ ಮಹಿಳೆಯಾಗಿ ಏನೋ ಒಂದು ನಿಮ್ಮದು ವಿಶೇಷ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರಿ. ಅದಕ್ಕೆಲ್ಲ ಕಾರಣ ಆ ಹುಟ್ಟೇ ಕಾರಣ. ನಿಮ್ಮ ತಂದೆ ತಾಯಿ, ಬಂಧು ಬಳಗ ಎಲ್ಲವನ್ನು ನಮ್ಮ ಕೇಳುಗರಿಗಾಗಿ ಹೇಳಿರಿ. ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಹಾಗೂ ಜೋಶಿ ಕಾಕ ಅವರು ಹಿರಿಯರು, ಡಾಕ್ಟರೇಟ್ ಪಡೆದಂಥವರು, ಅವರೊಂದಿಗೆ ಇವತ್ತು ನಾವಿದ್ದೇವೆ ಅಂದರೆ ಅದು ನನ್ನ ಸೌಭಾಗ್ಯ. ನಾನು ಮೊದಲ ಕುಲದೇವರಿಗೆ ನಮಸ್ಕರಿಸಿ, ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸಿ, ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಗಳಿಗೆ ನಮಸ್ಕರಿಸಿ, ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ತಂದೆ ತಾಯಿ, ಅತ್ತೆ ಮಾಮ ಹಾಗೂ ನಮ್ಮ ಮನೆಯವರಿಗೆ ನಮಸ್ಕರಿಸಿ, ನನ್ನ ಮಗಳ ಒಂದು ಶುಭಾಶೀರ್ವಾದದಿಂದ ನಾನು ಈ ಒಂದು ನನ್ನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಕಾಕಾ ಅವರೇ, ನನ್ನ ಹುಟ್ಟೂರು ಬಂದು ಭಾಗೋಜಿಕೊಪ್ಪ, ರಾಮದುರ್ಗ ತಾಲೂಕ್ ಭಾಗೋಜಿಕೊಪ್ಪ. ಅತ್ಯಂತ ತೀರ ಹಳ್ಳಿ, ಅಂದ್ರೆ ಒಂದು ಬಸ್ ಇರ್ಲಾರ್ದಂತದ್ದು ಒಂದು ಹಳ್ಳಿ. ಅಲ್ಲಿ ನಾನು 7ನೇವರೆಗೆ ಶಿಕ್ಷಣ ಮುಗಿಸಿದೆ. ನಂತರ 8, 9, 10 ಡಾಕ್ಟರ್ DS ಕರ್ಕಿ ಅವರ ಹೆಸರಿಗೆ ಹಚ್ಚೇವು ಕನ್ನಡದ ದೀಪ. ಆ ಕವಿಯವರ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ನನ್ನ ಹೈಸ್ಕೂಲು. ಅವ್ರ ಮೊಮ್ಮಗಳ ಜೊತೆ ನಂದು ಹೈಸ್ಕೂಲ್ ಶಿಕ್ಷಣ. ಆಮೇಲೆ ನಾವೆಲ್ಲ ಕಾಲೇಜು ಶಿಕ್ಷಣಕ್ಕೆ ಅಂತ ಹೇಳಿ ಬೆಳಗಾವಿಗೆ ಬಂದಿದ್ದು. ನನ್ನ ಬಾಲ್ಯ ಮಾತ್ರ ಅತ್ತಿ ಹಳ್ಳಿ. ತಂದೆ ತಾಯಿ, ನನ್ನ ತಂದೆ ಅಂದ್ರೆ ತಾಯಿ ಅನಕ್ಷರಸ್ತೆ, ಶ್ರೀ ರಾಧಾಬಾಯಿ ಕುಲಕರ್ಣಿ, ಹಾಗೂ ನನ್ನ ತಂದೆ ಸುರೇಶ್ ಕುಲಕರ್ಣಿ. ಅವರು ನನ್ನ ಒಂದು ತಿಳುವಳಿಕೆ ಬರುವಷ್ಟರಲ್ಲೇ ನಮ್ಮ ತಂದೆ ಕಾಲ ಆದ್ರು. ಸೊ ಹಿಂಗಾಗಿ 3 ಜನ ನಾವು ಅಕ್ಕ ತಂಗಿಯರು. ನನ್ನ ಹಿರಿಯ ಸಹೋದರಿ ಪದ್ಮಾ ಕುಲಕರ್ಣಿ, ನಡುವಿನವಳು ಹೇಮಾ ಕುಲಕರ್ಣಿ, ನಾನು ಕೊನೆಯವಳು ವಿದ್ಯಾ. ನಾನು ಕುಲಕರ್ಣಿನೇ, ಮದುವೆ ಆದ್ಮೇಲೆ ಜೋಶಿ. ಸೊ ನನ್ನ ಬಾಲ್ಯ ಹೀಗೆ ಹಳ್ಳಿಯಲ್ಲಿ. ಶಿಕ್ಷಣ ಕನ್ನಡ ಮಾಧ್ಯಮ. ನನ್ನ ಶಿಕ್ಷಣ ಎಲ್ಲ ಕನ್ನಡ, ಎಲ್ಲ ಪೂರಾ ಶಿಕ್ಷಣ ಕನ್ನಡ ಮಾಧ್ಯಮ. ನಂದು ಗುರುಗಳ ಸ್ಮರಣೆ ಮಾಡ್ಕೋತೀರಿ? ಹಾ, ನಮಗೆ ದೊಡ್ಡಮನಿ ಅಂತ ಟೀಚರ್ ಇದ್ರು, ಭಗವಾನ್ ಅಂತ ಗುರುಗಳಿದ್ರು. ಎಲ್ಲರೂ ನನಗೆ ಭಯಂಕರ ಸಪೋರ್ಟ್, ಸಹಕಾರ ಮಾಡ್ತಿದ್ರು. ಮತ್ತು ಚಿಕ್ಕಂದಿನಿಂದಲೂ ಒಂದು ನನಗೆ ಆ ಕಲೆ ಇದ್ದೇನೆ ಇತ್ತು. ಬಟ್ ಹಳ್ಳಿ ಒಳಗಂದ್ರೆ ನಮಗೆ ಫೆಸಿಲಿಟಿ ಇರ್ಲಿಲ್ಲ, ಬಸ್ಸೇ ಇಲ್ಲ. ಒಂದೇ ಬಸ್ ಇತ್ತು, ಮುಂಜಾನೆ 7ಕ್ಕೆ ಬಂದ್ರೆ ಸಾಯಂಕಾಲ 7ಕ್ಕೆ ಬರ್ತಿತ್ತು. ಬಟ್ ನಾನು ಬೆಳೆದಿದ್ದೆಲ್ಲ ನಮ್ಮ ಸೋದರ ಮಾವ ಶ್ರೀ ರಾಮಚಂದ್ರ ನರಸಿಂಹಾಚಾರ್ ಕಟ್ಟಿ, ಅವರೆಲ್ಲ ಗಲಗಲಿ ಆಚಾರು, ಪಂಡರಿನಾಥ ಆಚಾರ, ಅವರು ಎಲ್ಲ ಒಂದು ಬಳಗ ಇದು. ಆಮೇಲೆ ನಮ್ಮ ಸೋದರ ಮಾವನೇ ನಮ್ಮನ್ನ ಬೆಳೆಸಿದ್ದು ಎಲ್ಲ ಮದ್ವಿ ತನಕನೂ ಅವನೇ ನೋಡ್ಕೊಂಡಿದ್ದು. ಅವರು ನನ್ನ ಆಕ್ಚುಲಿ ಸೋದರ ತಂದೆ ಅಂತಾನೆ ಹೇಳ್ತೀನಿ. ಅವರು ಸ್ಮರಣೆ ಮಾಡ್ಲಾರ್ದೆ ನಾನು ಮುಂದೆ ಹೋಗುದಿಲ್ಲ. ಇವತ್ತು ನಿಮಗೆ ಪ್ರಾರ್ಥನೆ ಇತ್ತಲ್ಲ, ನಿಮ್ ಸ್ಕೂಲ್ ಒಳಗಿತ್ತು, ಶಾಲೆ ಒಳಗಿತ್ತು. ಆ ಪ್ರಾರ್ಥನೆ ಯಾಕೆ ಬೇಕು, ಎದಕ್ ಬೇಕು, ಅದರ ಮಹತ್ವ ಏನು ಹೇಳ್ರಲ್ಲ. ಪ್ರಾರ್ಥನೆ ಯಾಕೆ ಬೇಕಂದ್ರೆ, ಈಗ ಮೊದ್ಲ ನಾವು ಏನೇ ಮಾಡ್ಬೇಕಿದ್ರು ದೇವರ ಸ್ಮರಣೆ, ತಂದೆ ತಾಯಿ ಸ್ಮರಣೆ, ಗುರು ಹಿರಿಯರ ಸ್ಮರಣೆ ಏನೇ ಇರಲಿ, ಎದ್ದ ತಕ್ಷಣ ನಾವು ಕೈ ಮುಗಿಲಾರ್ದೆ ಮಾಡಿದ್ರೆ ಆ ದಿನ ಅದು ಒಂದು ದಿನವೇ ಅಲ್ಲ. ಆ ಥರ ಒಂದು ನಾವು ಪದ್ಧತಿಯನ್ನು ಬೆಳೆಸಿಕೊಂಡು ಬರ್ಬೇಕು. ಅದು ಎಲ್ಲ ಈಗ ಶುರುವಾಗ್ಯದ, ಮತ್ತೆ ಯೋಗ ಮುಖಾಂತರ. ಆದ್ರೆ ಹೆಂಗಿದ್ರೆ ನಾವು ಶುಚಿಯಾಗಿ ಮುಂಜಾನೆ ಎದ್ದು ಕೈ ಕಾಲು ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ತಂದೆ ತಾಯಿಗೆ ಮಾಡಿ, ಆಮೇಲೆ ಆಹಾರ ಎಲ್ಲ ಸ್ನಾನ ಆದಿ ಮಾಡಿ, ಆಹಾರ ಸ್ವೀಕಾರ ಮಾಡಿ, ತಂದೆ ತಾಯಿಗೆ ಹೋಗಿ ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ, ಅಂದ್ರೆ ಇವತ್ತಿನ ದಿನ ಏನು ನಡೀತದೆ, ಇವತ್ತಿನ ಏನಾಗ್ತದೆ ಎಲ್ಲ ದೇವರಿಗೆ ಸಮರ್ಪಣೆ ಮಾಡೋಣ, ದೇವರಿಂದನೇ ಈ ದಿನ ಶುರು ಮಾಡೋಣ ಅಂತ ತಿಳ್ಕೊಂಡು ಮಕ್ಕಳೆಲ್ಲ, ಗುರುಗಳೆಲ್ಲ ಸೇರಿ ಪ್ರಾರ್ಥನೆ ಮಾಡಿ ಒಳಗೆ ಹೋಗೋದ್ರಿಂದ ಅದು ಒಂದು ಎನರ್ಜಿ, ಸಕಾರಾತ್ಮಕ ಒಂದು ಏನು ಎನರ್ಜಿ ಇರ್ತದಲ್ಲ, ಅದು ಸ್ಕೂಲ್ ಶಾಲೆ ಒಳಗೂ ಹೋಗ್ತದ, ಕ್ಲಾಸ್ ಒಳಗೂ ಹೋಗ್ತದ, ಮಕ್ಕಳ ಮೈಂಡ್ ಒಳಗೂ ಹೋಗ್ತದ. ಗುರುಗಳಿಗೂ ಒಂದು ನಮ್ಮಲ್ಲಿ ಬಾಂಧವ್ಯ, ಅದು ಒಂಥರ ಪ್ರಾರ್ಥನೆ ಅಂದ್ರನ ಅದು ಬೇರೆ. ದೇವರನ್ನ ಸ್ಮರಣೆ, ಏಕಾಗ್ರತೆ ಮೂಲ ಕಾರಣ. ಏಕಾಗ್ರತೆ ಬೇಕೇ ಬೇಕು. ಮನುಷ್ಯ ಏಕಾಗ್ರತೆ ಪ್ರಾರ್ಥನೆ ಅಂದ್ರೆ ಏನು, ಒಗ್ಗೂಟುವಿಕೆ. ಎಲ್ಲರೂ ಮೊದಲು ಒಂದೇ ಸ್ಥಳದಾಗ ನಾವು ನಿಂತು ಪ್ರಾರ್ಥನೆ ಮಾಡಿದೀವಪ್ಪ ಅಂದ್ರೆ ಅದೇ ಒಂದು ಒಗ್ಗೂಟಿಗೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಾರ. ಆ ತರ ಇದು ಒಂದು ಪ್ರಾರ್ಥನೆ ಬಹಳ ಮುಖ್ಯ. ಕಾಕ ಅವರೇ, ಮುಖ್ಯ ಸುದ್ದಿಗಳು, ತಿಥಿ ನಕ್ಷತ್ರ, ವಾರ, ಎಲ್ಲವನ್ನೂ, ಪಂಚಾಂಗ, ಅವತ್ತಿನ ದಿನದ ಪೇಪರ್ ನ್ಯೂಸ್ ಎಲ್ಲ ಬರ್ತಿತ್ತಲ್ರಿ, ಅದು ಅಂದ್ರೆ ಈಗ ಎಷ್ಟು ಕಡಿಮೆ ಹಾಕೋದ್ ಹೊಂಟದ. ಬಟ್ ಇದು ಕಡಿಮೆ ಶಾಲೆ ಒಳಗೆ ನಾನು ವಿಸಿಟರ್ ಆಗಿ ಹೋಗ್ತೀನಲ್ಲ, ಅಲ್ಲಿ ಹೋದ್ರೆ ಇಲ್ಲೇ ಇಲ್ಲ, ಡೈರೆಕ್ಟ್ ತಮ್ಮ ಸ್ಕೂಲ್ ಒಳಗೆ ಪೀರಿಯಡ್ಸ್ ಚಾಲು ಮಾಡ್ತಾರೆ. ನೀವು ಗ್ರೌಂಡಿಗೆ ಹೋಗ್ಬೇಕಾದ್ರೆ 1 ತಾಸು ಹಿಡಿತದ್ರಿ, ಮತ್ತೆ ಅವ್ರವ್ರ ಕ್ಲಾಸ್ನೊಳಗೆ ಬಂದು ಕೂಡ್ಲಿಕ್ಕೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ ನಿಮ್ ಕ್ಲಾಸ್ ಒಳಗೆ ಕ್ಲಾಸ್ ಟೀಚರ್ ಫಸ್ಟ್ ಪೀರಿಯಡ್ 10 ನಿಮಿಷರೇ ಮಾಡಿಸ್ರಿ ಅಂತ. ಇಲ್ಲ, ನಾನು ನನ್ನ ಮಗಳನ್ನ ಉದ್ದೇಶಪೂರ್ವಕವಾಗಿ ಕನ್ನಡ ಸ್ಕೂಲಿಗೆ ಹಚ್ಚಿದ್ದೀನಿ. ನಾನು ನನ್ನ ಮನೆಯವರು
ಗೋಗ್ಟೆ ಇಂಜಿನಿಯರ್ ಒಳಗೆ ಕೆಲಸ ಮಾಡ್ತೀವಿ, ಅವ್ರದ್ದು ಸ್ಕೂಲು ಅದ KLS. ಆದ್ರೆ ನಾನು ಕನ್ನಡ ಆಕಿ ಕಲೀಲಿ, ಕನ್ನಡ ನಮ್ಮ ತಾಯಿ, ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಜಲ, ಇದನ್ನೆಲ್ಲ ನಾವು ಉಪಯೋಗ ಮಾಡಿ ನಾವು ಬೇರೆ ಭಾಷೆ ಒಳಗೆ ನಾವು ಮಕ್ಕಳಿಗೆ ಶಿಕ್ಷಣ ಆಕಿ ತಾನೇ ಕಲಿತು ಮುಂದೆ ಬೇರೆ ಭಾಷೆ ಕಲಿಬಾರ್ದು ಅನ್ನಂಗಿಲ್ಲ. ಕನ್ನಡದ ಮೇಲೆ ನಮಗೆ ಅಭಿಮಾನ ಇರಬೇಕು. ಬೇರೆ ಭಾಷೆ ಕಲಿತು ಗೌರವಿಸ್ಲಿ, ಬೇರೆ ನಮ್ಮ ಭಾಷೆ ಪ್ರೀತಿಸ್ಲಿ. ಹಾ ಬೇರೆ ಆಮೇಲೆ ಆಕಿ ಈಗೆಲ್ಲ ಹೊರಗೆ ನನ್ನ ಜೋಡಿ ರೇಡಿಯೋ ಕಾರ್ಯಕ್ರಮಕ್ಕೆ ಅಕ್ಕಿನೂ ಬರ್ಲಿಕತ್ತಾಳ ಅಂದ್ರೆ ಆಕಿ ಕಾರಣ ಕನ್ನಡ ಮಾಧ್ಯಮದಾಗ ಓದ್ಲಿಕತ್ತಾಳ. ಇಲ್ಲ ಅಂದ್ರೆ ಆಕಿಗೆ ಸಮಯ ಸಿಗುದು ಸಾಧ್ಯನೇ ಇಲ್ಲ. ಹಾ ಆಮೇಲೆ ನಾವು ಡೈರೆಕ್ಟ್ ಆಗಿ ಆಕಿಗೆ ಒಂದನೇ ತಕ್ ಅಡ್ಮಿಷನ್ ಕನ್ನಡಾಗ ಹಾಕಿವ್ರಿ. ಆಕಿಗೆ ಎಲ್ಲರೂ ಅಂತಾರ, ನಮ್ಮ ಮನೇಲಿ ಸ್ವಲ್ಪ ಜಗಳ ಮಾಡಿ ಹಾಕಿನ ಆಕಿಗೆ. ಯಾಕಂದ್ರೆ ಆಕಿ ನಮ್ಮ ಸಂಸ್ಕೃತಿ ಉಳಿಸ್ಲಿ, ನಮಗೆ ಮುಗಿಸ್ಬಾರ್ದು, ಇದು ನಮ್ಮಿಂದ ಮತ್ತೆ ಬೆಳಿಬೇಕು ಮುಂದೆ. ಆಕಿ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಹಾಡು, ಭಜನೆ, ನರ್ತನೆ ಎಲ್ಲ ಮಾಡ್ತಾಳೆ. ಅಂದ್ರೆ ಕಾರಣ ಏನು, ಅದಕ್ಕೆ ನಾವು ಸ್ಕೋಪ್, ಅದ್ರ ಸಂಬಂಧ ನಾನು ಆಕಿ ಕನ್ನಡ ಮಾಧ್ಯಮಕ್ಕೆ ಹಾಕಿನಿ ಆಕಿಗೆ. ಇವಾಗ ಪ್ರೌಢ ಶಿಕ್ಷಣಕ್ಕೆ ಬರೋಣ, ಎಲ್ಲಿವರೆಗೆ ಆಯ್ತು? ಪ್ರೌಢ ಶಿಕ್ಷಣ ನಂದು 10ನೇ ತರಗತಿ ಪ್ರೌಢ ಶಿಕ್ಷಣ, ನಂತರ ಕಾಲೇಜ್. ಆಮೇಲೆ ಕಾಲೇಜ್ ಎಲ್ಲಿವರೆಗೆ ಆಯ್ತು? ಕಾಲೇಜ್ PUC ಸೈನ್ಸ್ 2 ವರ್ಷ, ಆಮೇಲೆ ಡಿಪ್ಲೊಮಾ 3 ವರ್ಷ, ಆಮೇಲೆ ಮತ್ತೆ ನಂದು ಕಮರ್ಷಿಯಲ್ ಪ್ರಾಕ್ಟೀಸ್, ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್ ಅಂತ ಅದು ಆಕ್ಚುಲಿ ಚೇಂಜ್ ಮಾಡಿದ್ರು. ಆಮೇಲೆ 1 ಇಯರ್ ITI ಆಗಿದ್ರಿ. ಹಾ ಆಮೇಲೆ ಇಂಗ್ಲಿಷ್ ಕನ್ನಡ ಟೈಪಿಂಗ್, ಇಂಗ್ಲಿಷ್ ಕನ್ನಡ ಶಾರ್ಟ್ ಹ್ಯಾಂಡ್, ಆಮೇಲೆ ಮತ್ತಿತರೆ ನಡು ಬಹಳಷ್ಟು ಕೋರ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಕಲಿಬೇಕನ್ನೋ ಉತ್ಸುಕತೆ ಇತ್ತು? ಇಲ್ಲ, ನಮ್ಮ ಮಾಮ, ನನ್ನ ಸೋದರ ಮಾವನಿಗೆ ನನಗೆ BA MS ಡಾಕ್ಟರ್ ಮಾಡಿಸ್ಬೇಕು ಅನ್ನೋದು ಭಯಂಕರ ಉದ್ದೇಶ ಇತ್ತು. ಆದ್ರೆ ಏನಾಯ್ತು, ನನಗೆ ತೊಂದರೆ ಬಹಳ ಆತ್ರಿ ಶಿಕ್ಷಣ ಒಳಗ. ಅಂದ್ರೆ ಸೈನ್ಸ್ ಅವಾಗ ನಮ್ಮೂರಿಂದ ಬೆಳಗಾವಿಗೆ ಬಂದ್ ಕಲಿಬೇಕು, ನಾವು ಮನೆ ಮಾಡ್ಬೇಕು, ಆತರ ಸ್ವಲ್ಪ ನನಗ ತೊಂದರೆ ಸಂಬಂಧ ಆಗಿದ ಬದ್ಲಿ ಬೇರೆನೇ ಆತು. ಅದು ನನ್ನ ಜೀವನಕ್ಕೆ ಬಹಳ ಉಪಯೋಗ ಆತು. ನಾ ಮೋಸ್ಟ್ಲಿ ಆ ಶಿಕ್ಷಣ ಮಾಡ್ತಿದ್ದಂದ್ರೆ ಈ ನಿಟ್ಟಿನೊಳಗೆ ನಾ ಬರ್ತಿರ್ಲಿಲ್ಲ. ನನಗೆಲ್ಲ ಡಿಪ್ಲೊಮಾ ಎಲ್ಲ ITI ಆಮೇಲೆ ಕಾಲೇಜ್ ಒಳಗೆ ವರ್ಕ್ ಮಾಡಿದೆಲ್ಲ ಅದು ನನಗೆ ಭಾಳ ಹೆಲ್ಪ್ ಆತ್ರಿ. BAMS ಮಾಡ್ತಿದ್ರೆ ನಾನು ಎಲ್ಲೋ ವೃತ್ತಿ ಒಳಗೆ ಕೂತ್ ಬಿಡ್ತಿದ್ದೆ ಹೋಗಿ. ಇವಾಗ ನಿಮ್ದು ಸಾಹಿತ್ಯ ಜೀವನ ಯಾವಾಗಿಂದ ಆರಂಭ ಆಯ್ತು? ಇದಕ್ಕೆ ಪ್ರಚೋದನೆ ಯಾರಿಂದ ಬಂತು? ನನಗೆ ಒಂದೇ ಒಂದು ಕಾಕ ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇವತ್ತು ಕಾರ್ಯಕ್ರಮ ಏನಂದ್ರೆ, ಇವತ್ತು ನಾ ಏನಿದ್ದೀನಿ, ನಾ ಇಲ್ಲಿ ಏನು ಬಂದು ಕೂತೀನಿ, ನನ್ನ ಜೀವನದ ಶಿಲ್ಪಿ ನಾನೇ. ಅದು ಒಂದು ನನಗೆ ದೊಡ್ಡ ಹೆಮ್ಮೆ. ನಾನು ಏನು ನೋಡ್ತೀನಿ ಇವತ್ತು ಅದನ್ನ ಮಾಡಲೇಬೇಕು, ನಾಳೆ ಅದನ್ನ ಮಾಡೇ ಮಾಡ್ತೀನಿ. ಯಾರ್ದು ನಾ ಸಹಾಯ ತಗೊಳಂಗಿಲ್ಲ, ಎಲ್ಲೂ ಇನ್ಫ್ಲೂಯೆನ್ಸ್ ಆಗ್ಲಿ ಅಥವಾ ಪರಿಚಯ ಆಗ್ಲಿ ನನಗೆ ಅದು ಒಟ್ಟು ಇರ್ಲಿಲ್ಲ. ಆಮೇಲೆ ನನಗೆ ಸಾಹಿತ್ಯ ಅಂತ ಶುರುವಾಗಿದ್ದು 8ನೇ ತರಗತಿ ಕಾಕ. ನಮ್ಮ ಮನೆ ಬಾಜುಕಿನವರೆಲ್ಲ ಪೇಪರ್ ತಗೋತಿದ್ರು. ನಮ್ಮ ಮಾಮ ಸಂಯುಕ್ತ ಕರ್ನಾಟಕ ಓದ್ತಿದ್ದ, ನಾನು 2ನೇ 3ನೇ ಇದ್ದಾಗ. ಅಲ್ಲಿ ಕೆಲವೊಂದಿಷ್ಟು ಇವು ಬರ್ತಿದ್ವು, ರೈತರಿಗೆ ಮಾಹಿತಿ, ಈ ಗೊಬ್ಬರ ಹಾಕಿದ್ರೆ ಈ ತರ ಅಥವಾ ಈ ತರ ಬಂದಾಗ ಆ ಲೇಖನ ನೋಡಿ ನಾವು ಅವರಿಗೆ ಇದು ಉಪಯುಕ್ತ, ನಮಗೆ ಅದರಿಂದ ಏನು ಉಪಯುಕ್ತ ಆಗ್ಯದ ಅಂತ ಅಲ್ಲಿಂದ ಶುರು ಮಾಡಿದೆ ಲೇಖನ. ಅರಿವು ಮೂಡಿಸೋ ಉಪಯುಕ್ತ ಮಾಹಿತಿ ಅಂತ ಶುರು ಮಾಡಿದ್ದು ನಾನು ಫಸ್ಟ್ 8ನೇ ತರಗತಿಯಲ್ಲಿದ್ದಾಗ. ಆಕಾಶವಾಣಿ ರೇಡಿಯೋ ಒಂದೇ ಇತ್ರಿ ಅವಾಗ. ಯುವವಾಣಿ ಕಾರ್ಯಕ್ರಮದೊಳಗ ನಾನು 35 ವರ್ಷದ ಹಿಂದೆ, ನಾನು 8ನೇತೆ ಇದ್ದಾಗ 21ನೇ ಶತಮಾನದಲ್ಲಿ ಭಾರತ ಹೇಗಿರಬಹುದು ಅಂತ ಕೇಳಿದ್ರು. ಅದು 100 ಶಬ್ದಕ್ಕೂ ಮೀರಿ ಬರೀಬಾರದು ಅಂತ, ಒಂದೇ ಪುಟ ಬರಿಬೇಕು. ಅದನ್ನು ನಾವು ಬರೆದು ಆಕಾಶವಾಣಿಗೆ ಪೋಸ್ಟ್ ಮಾಡಬೇಕು. ಅವ್ರ ದಿನಾಂಕದ ಒಳಗೆ ಅದು ಮುಟ್ಟಬೇಕು, ಅದು ಸಿಲೆಕ್ಟ್ ಆಗಿ ಅವರು ಓದ್ಬೇಕು. ಹಂಗಾದಾಗ ನಾನು 21ನೇ ಶತಮಾನದಲ್ಲಿ ಭಾರತ ಬರದೆ. ಆಮೇಲೆ ಅವತ್ತು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮ, ರೇಡಿಯೋ ಹಿಂಗೆ ಇಟ್ಕೋಬೇಕ್ರಿ, ಕಿವಿಗೆ ಕೇಳಿಸ್ಕೋಬೇಕು. ಆಮೇಲೆ ಅದು ಹೆಸರು ಒಮ್ಮೆ ದಾಟ್ ಹೋತಂದ್ರ ರಿವೈಂಡು ಇಲ್ಲ, ಫಾರ್ವರ್ಡು ಇಲ್ಲ. ಆಮೇಲೆ 8 ಗಂಟೆಗೆ ವಿದ್ಯಾ ಕುಲಕರ್ಣಿ ಭಾಗವಹಿಸ್ಕೊಪ್ಪದಿಂದ ಅಂತ ಸಿಲೆಕ್ಷನ್ ಆಗಿದ್ದು 21ನೇ ಶತಮಾನದಲ್ಲಿ ಭಾರತ ಅಂತ ಓದಿದ ತಕ್ಷಣ ನನಗೆ ನಿಂದಿರ್ಲಿಕ್ಕೂ ಆಗೋಲ್ತು. ರೇಡಿಯೋನು ಬಿಡುವಂಗಿಲ್ಲ, ಎಂಜಾಯ್ ಹ್ಯಾಪಿನೂ ಆಗುವಂಗಿಲ್ಲ. ಹಿಡ್ಕೊಂಡೆ ಹಿಂಗೆ ಕಿವಿಗೆ. ಇಷ್ಟೊಂದು ಖುಷಿ. ಮೊದಲನೇ ಲೇಖನ ಬಂದಿದ್ದು. 2ನೇದು ಬಂದಿದ್ದು ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಜನರ ಪಾತ್ರ, 8ನೇ ತರಗತಿ ಇದ್ದಾಗ್ರಿ ಇದು. ಹಾ ಮರುದಿವ್ಸ ನಾನು ನೀರಿಗೆ ಹೋದಾಗ ನಮ್ಮಲ್ಲಿ ಬೋರ್ವೆಲ್ ಎಲ್ಲ ಇರ್ಲಿಲ್ಲ, ಇದ್ರೊಳಗಿಂದ ತರಬೇಕು. ಅವಾಗ ವಿದ್ಯಾಕ್ಕ ನಿನ್ ಹೆಸರು ಬಂದ ರೇಡಿಯೋನ್ಯಾಗ ಅಂತ ಹೇಳಿದ ತಕ್ಷಣ ನನಗೆ ಅಲ್ಲ, ರೇಡಿಯೋನೇ ಒಂದು ಖುಷಿ ಕಾಕಾರಿ. ರೇಡಿಯೋ ಸುದ್ದಿ. ನಾ ಇನ್ನೂವರೆಗೂ ರೇಡಿಯೋ ಕೇಳ್ತೀನಿ ಅನ್ನೋದಕ್ಕೋಸ್ಕರ ನಾ ಇಲ್ಲಿ ಬಂದೀನಿ. ನಾ ಮೊಬೈಲ್ ಅಥವಾ ಟಿವಿ ಮುಂದೆ ಇರ್ತಿದ್ದೆ, ಇಲ್ಲಿ ಬರ್ತೀನಿ. ಇವತ್ತಿನವರೆಗೂ ಆಕಾಶವಾಣಿ ಬೇಕು, ವಂದನಾ ಕಾರ್ಯಕ್ರಮ ಬೇಕು, ವಿವಿಧಗಳೆಲ್ಲ ಪ್ರಸಾರ ಕಾರ್ಯಕ್ರಮ ಬೇಕು. ಈಗ ನಮ್ಮೂರ ಬಾನುಲಿ ನಾವು ಇಲ್ಲಿದ್ದೀವಿ, ಇವನ್ನೆಲ್ಲ ಕೇಳ್ತೀವಿ ನಾವೀಗ. ಅದ್ರ ಸಂಬಂಧ ನಾವು ಬರ್ಲಿಕ್ಕೆ ಕಾರಣ, ನಮ್ಮ ಮನೇಲಿ ನಮ್ಮ ಮಾಮಿನೂ ಇದ್ರು. ಅವರು ವಂದನಾ ಕಾರ್ಯಕ್ರಮ ಶುರು ಮಾಡೋರು ಬೆಳಿಗ್ಗೆ 6 ಗಂಟೆಗೆ. ಅವರು ವಂದನಾ ಕೇಳಿ ರೇಡಿಯೋ ಬಿಟ್ರು ಅಂದ್ರೆ ನಾನು ರಾತ್ರಿ 12 ತನಕ ರೇಡಿಯೋ ಸ್ಟೇಷನ್ ಬಂದಾದ್ಮೇಲೆ ನನ್ನ ಅಭ್ಯಾಸ ಮುಗೀತಿತ್ತು. ನಮ್ಮ ಮನ್ಯಾಗ ಅನ್ನೋರು ರೇಡಿಯೋ ಹಚ್ಕೊಂಡು ಏನ್ ಅಭ್ಯಾಸ ಮಾಡ್ತೀನಿ ಅನ್ನೋರು, SSLC ಪಾಸ್ ಆಗಂಗಿಲ್ಲ ಅಂತಿದ್ರು. ಆದ್ರೆ ಅದು ರೇಡಿಯೋ ಶುರು ಇರ್ತಿತ್ತು. ಮರುದಿವ್ಸ ನಮ್ಮ ಮಾಮಿ 5 ರೇಡಿಯೋ ತಗೊಂಡ್ ಹೋಗೋರು. ಈ ರಾತ್ರಿ ಬೆಳತನಕ ಶುರುನೇ ಇಟ್ಟಿ ಸೆಲ್ ಮುಗಿದು ಹೋಗ್ತಾವಲ್ಲ ಅನ್ನೋರಿ ನನಗ.
ಅಂದ್ರೆ ನಾನು ನಿದ್ದೆ ಹತ್ತಿ ಬಿಡುದು ಸ್ಟೇಷನ್ ಬಂದ ತಕ್ಷಣ. ಅಷ್ಟು ನನಗೆ ರೇಡಿಯೋ ಮಾಧ್ಯಮ ಅಂದ್ರ ಪ್ರೀತಿ. ಆಕ್ಚುಲಿ ನಾ ಇವತ್ತು ಇರ್ಬೇಕಾದ್ರೂ ರೇಡಿಯೋ ಮಾಧ್ಯಮನೇ ಕಾರಣ. ಉತ್ಸುಕತೆ ಈ ಹುಚ್ಚು ಎಲ್ಲರಿಗೂ ಇರ್ಬೇಕು. ಇದಕ್ಕೆ ಹುಚ್ಚಂತ ಹೆಸರಿಡ್ತೀನಿ. ಹುಚ್ಚ ಇಲ್ಲ, ಹುಚ್ಚರಿ ಎಲ್ಲರಿಗೂ ಇರ್ಬೇಕು. ರೇಡಿಯೋ ಕೇಳೋದಿರ್ಬೇಕು. ಇರ್ಬೇಕು. ದೃಶ್ಯ ಮಾಧ್ಯಮ ಆರಿಸಿದ ಕೊಳ್ಳೆ ಮರ್ಯಾದಕೊಳ್ಳೆ ಮರ್ತು ಹೋಗ್ಬಿಡ್ತೀವಿ. ಇದು ನಮ್ಮ ಶ್ರವಣ ಮಾಧ್ಯಮ ಏನದಲ್ಲ, ಕೊನೆವರೆಗೆ ನಮ್ಮ ಮಸ್ತಕದೊಳಗೆ ಬರ್ತದ. ಅದು ಕೊನೆ ಒಳಗೆ ಉಳಿತದ. ನಾ ಏನು ಕೇಳಿದೆ, ದೃಶ್ಯ ಮಾಧ್ಯಮ ಹೋಗ್ಬಿಡ್ತದೆ. ನೀವು ಬೇಕಾದ ತೋರಿಸ್ರಿ. ಅದು ಆ ಟಿವಿ ಆರಿಸಿದ ಕೊಳ್ಳೆ ಅದು ಹೋತದು. ಬಟ್ ನೀವು ರೇಡಿಯೋ ಆರಿಸಿದ ಕೊಳ್ಳೆ ಆ ಶಬ್ದಗಳು ನಮ್ಮ ಮಸ್ತಕದೊಳಗೆ ಇರ್ತಾವ. ಅವು ಮೆಲುಕು ಹಾಕ್ತೀವಿ ನಾವು. ಅದು ಕರೆ ಕಾಕರಿ. ಯಾಕೆಂದ್ರೆ ಕುವೆಂಪು ಅವ್ರು ಹೇಳಿಬಿಟ್ಟಾರೆ, ಓ ನನ್ನ ಚೇತನ ಅಂತೇಳಿ, ಹಾಗೂ ನೀ ಅನಿಕೇತನ. ಅವಾಗ ನಮಗೆ ರೇಡಿಯೋ ಮಾಧ್ಯಮದ್ದು ಪ್ರಧಾನ ಪಾತ್ರದ ಆ ವಿಷಯದೊಳಗಿದ್ರೆ. ಇವಾಗ ಲೇಖನಗಳು ಅಂತ ಹೇಳ್ತೀರಿ, ಏನು ಯಾವ್ಯಾವ ಟೈಪದ ಲೇಖನ ಅಂದ್ರೆ ನಾನು 8ನೇ ತರಗತಿ ಇದಾದ್ಮೇಲೆ ನೆಕ್ಸ್ಟ್ ರೇಡಿಯೋಗೆ ಬಂದ್ಮೇಲೆ ನಾನು ಇಲ್ಲಿ ಬೆಳಗಾವಿಗೆ ಕಾಲೇಜ್ ಶಿಕ್ಷಣಕ್ಕೆ ಏನು ಬಂದೆ ಇಲ್ರಿ, ಆವಾಗಿಂದ ನಾನು ಶುರು ಮಾಡಿದೆ. ಫಸ್ಟ್ ಬರೆದಿದ್ದು ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ವಿಜಯ ಕರ್ನಾಟಕ. ಅಂದ್ರೆ ಇವು ಅಂಕಣ ಬರೋ ಟೈಪ್ ಇದ್ವು. ಅಂಕಣ ಬರಹ ನನ್ನ ಸ್ವಂತದ್ದು ಇದ್ದು ರೀ. ಆಮೇಲೆ ರುಚಿ ಅಭಿರುಚಿನೂ ಬರೀತಿದ್ದೆ. ಆಮೇಲೆ ನನ್ನ ಸ್ವಂತದ್ದು ಎಲ್ಲ ಇದು ಬರೀದೆ. ಆಮೇಲೆ ಬುಕ್ಸ್ಗೆ ವಿಶ್ವ ಜಾಗೃತಿ, ವಿಜಯವಾಣಿ. ಯಾರಿಗೂ ಮಾರಿ ತೋರಿಸ್ತಿದ್ರೇನು? ಏನೂ ತೋರಿಸ್ತಿರ್ಲಿಲ್ಲ ರೀ. ಅಚ್ಚಿನ ಮನೆಗೆ ಹೋಗೋಕಿನ ಮೊದಲು ತೋರಿಸ್ ಯಾರಿಗೂ ಇಲ್ಲ. ಎಡಿಟಿಂಗ್ ನಂದೇ, ಬರೆಯುವುದು ನಂದೇ. ಸೀದಾ ಅದು ಪೇಪರ್ ಒಳಗೆ ಬಂದ್ಮೇಲೆ ನಾನೇ ಅದು ಫಸ್ಟ್ ನೋಡ್ತಿದ್ದೆ. ಅಂದ್ರೆ ನನಗೆ ಯಾರ್ದು ಹಿಂಗೆ ಸಲಹೆಗಳು, ಯಾಕಂದ್ರೆ ನಾನು ಪರ್ಫೆಕ್ಟ್ ಇದ್ದೀನಿ ಅನ್ನೋದು ಒಂದು ನನ್ನ ತಲೆ. ಅಂದ್ರೆ ನಾನು ಬರಿತೀನಿ, ನನಗೆ ಇಂಟ್ರೆಸ್ಟ್ ಅದ. ನಮ್ಮ ಮಾಮ ಅವ್ರು ಹೇಳ್ತಿದ್ರು, ಅನ್ನೋರು ಇಲ್ಲ ನೀನು ಅಂದ್ರೆ ಅವರು ಇಷ್ಟಕ್ಕೆ ನಿಂದ್ರಬಾರ್ದು, ಇನ್ನೂ ಹೆಚ್ಚು ಬರಿಬೇಕಮ್ಮ. ಎಷ್ಟು ಜನ ಹಂಗೆ ಬರೀತಾರೆ ಅಂದ್ರೆ ಮೊದ್ಲಿನ ಮಂದಿಯಲ್ಲಿ ಹಿರಿಯರಲ್ಲಿ ಬೇಂದ್ರೆ ಇಲ್ಲ ಕಾಕಾರಿ. ಮೊದ್ಲಿನ ಹಿರಿಯರಲ್ಲಿ ಒಂದು ಗುಣ ಇತ್ತು. ಈಗ ನೀವು ಪಾಸ್ ಆದ್ರಿ ಅಂದ್ರೆ ಭಾರಿ ಆತಂಗ ಅಂತಿರ್ಲಿಲ್ರಿ ಅವ್ರ. ನಿನಕ್ಕಿಂತ ಹೆಚ್ಚು ಮಾಡ್ಯಾರ ರಗಡ್ ಮಂದಿ ಅಂತಿರ್. ಯಾಕಂದ್ರೆ ಇಷ್ಟಕ್ಕೆ ಇವಂದು ನಿಂದಿರಬಾರ್ದು, ಹೆಚ್ಚು ಫಲಿತಾಂಶ ಬರ್ಲಿ ಅನ್ನೋದೊಂದು ಅವ್ರಿಗೆ. ನಮ್ಮ ಅಮ್ಮ ನನಗೆ ಭಯಂಕರ ಸಪೋರ್ಟ್ ಮತ್ತು ಸಹಾಯ. ಅವಾಗ ಒಂಥರ ಇದು ಇತ್ತು, ನೀ ಏನೋ ಮಾಡ್ತಿ ನೀ ಒಟ್ಟು ಖಾಲಿ ಇರಬೇಡ, ನೀ ಏನಾದ್ರು ಒಂದು ಮಾಡು. ಹಿಂಗಾಗಿ ನನಗೆ 250, 300 ಹಂಗೆ ನಂಗೆ ವಿಜಯವಾಣಿ ಒಳಗೆ ನಂಬರ್ 1 ಪೇಪರ್ ರೀ. ಅದು ಇಷ್ಟೆಲ್ಲ ಲೇಖನ ಮತ್ತು ಎಲ್ಲ ಬುಕ್ಸ್ಗೆ ದೀಪಾವಳಿ ವಿಶೇಷಾಂಕ, ಗೃಹಶೋಭಾ ಎಲ್ಲ ಕಡೆ ಬರ್ದೀನಿ. ಸಂಗ್ರಹ ಮಾಡಿ ಪುಸ್ತಕ ರೂಪದೊಳಗೆ ಹೊರತರಬೇಕು. 2-3 ಪುಸ್ತಕ ಬರ್ದೀನಿ ಕಾಕಾರಿ. ಬಟ್ ಇದ್ರೊಳಗಿಂದ ಏನೂ ತಗೊಂಡಿಲ್ಲ. ಅದು ಪ್ರತಿಬಿಂಬ ಅಂತ ಹೇಳಿ ಒಂದು ಬರ್ದೀನಿ, ಭಾಗ 2, ಒಗಟುಗಳು ಅಂತ ಬರ್ದೀನಿ. ಒಂದು 3-4 ಪುಸ್ತಕ ನಾನು ಬರ್ದೀನಿ. ಎಲ್ಲರೂ ಅದೇ ಹೇಳ್ತಾರ. ಒಗಟುಗಳು ಅಂದ್ರೆ ಈಗ ಮದುವೆ ಒಳಗೆಲ್ಲ ಹೇಳ್ತಾರಲ್ರಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಇರುವುದು ಬಂಗಾರದ ತೋರಣ, ಉಪೇಂದ್ರಯರ ಹೆಸರು ಹೇಳುವೆನು FM ಕೇಂದ್ರಕ್ಕೆ ಬಂದ ಕಾರಣ. ಇನ್ನೊಂದು ಹೇಳಿ. ಹಸಿರೇ ಉಸಿರು. ನಾನು ವಿದ್ಯಾ ಜೋಶಿ ಅಂತ ಇವತ್ತು ಇಲ್ಲಿ ಕೂತಿರಲು ಕಾರಣ ನನ್ನ ಸೋದರ ಮಾವನ ಹೆಸರೇ ಒಂದು ಕಾರಣ. ಇಲ್ಲಿ ನನಗೆ ಒಂದು ಇದು ಇಲ್ಲಿ ಬಂದಿದ್ದು ಅಂದ್ರೆ ನನಗೆ ಅವನ ಸ್ಮರಣೆ ಮಾಡೋದು ಅಂದ್ರೆ ಒಂದು ಬಹಳ ಇದು ರೀ. 75 ವರ್ಷ ಒಂದೇ ಪೇಪರ್ ಓದಾನ್ರಿ ಅವ. ಒಂದೇ ಒಂದು ಅವಾಗ ಕಡಿಕ ಅವ್ರು ಬಂದು ಸನ್ಮಾನ ಮಾಡಿಸಿದೆ ಅವ್ರ ಕಡೆ. ಪೇಪರ್ಗಳು ಅಂದ್ರೆ ಅವೆಲ್ಲ ಪತ್ರಿಕೆಗಳು ಅಂತ ಹೇಳ್ತಿದ್ದಲ್ಲ ನಾವು, ಅಷ್ಟು ಮೌಲ್ಯಾಧಾರಿತ ಇರ್ತಿದ್ವು ಅವು. ನೀವು ಯಾವುದೇ ಪೇಪರ್ ಇರಲಿ ಮೌಲ್ಯಾಧಾರಿತ ಹಿಂಗಿದ್ರೆ. ಯಾಕಂದ್ರೆ ಈಗಿನ ಪ್ರಕಾರ 100 ಪೇಪರ್ಗಳು ಹುಟ್ಕೊಂಡ್ ಬಿಟ್ಟುವಲ್ಲ, ಅವ ಕೆಲವೇ ಪೇಪರ್ಗಳು ಇದ್ದು. ಮತ್ತೆ ಅದ್ರ ಮೇಲೆ ಸಂಪಾದಕರು ದೊಡ್ಡವರು ದಿಗ್ಗಜರು ಪಂಡಿತರು ಇರ್ತಿದ್ರು. ಇವತ್ತು ರಂಗರಾವ್ ದಿವಾಕರ್, ಇವತ್ತು ನಾವು ಸೈನ್ ಕರ್ನಾಟಕ ಅಂತೀವಿ, ಅವರೇ ಮಹಾನ್ ದಿಗ್ಗಜರು ಅವರು. ಅಲ್ಲ, ಅದು ಒಂದು ಪೇಪರ್ ಸ್ಟ್ಯಾಂಡರ್ಡ್ ಪೇಪರ್ ಸಂಯುಕ್ತ ಕರ್ನಾಟಕ. ಈಗ ಕರ್ನಾಟಕ ಅಂತ ಎಷ್ಟೇ ಹೆಸರು, ಯಾರ್ ಪೇಪರ್ ಓದ್ತಾರೆ ಯಾರು ಗೊತ್ತೇ ಆಗಂಗಿಲ್ಲ. ಅದು ಕಾರಣನೂ ಅದ. ಆಮೇಲೆ ಸಂಪಾದಕರು ಅದು ಕಾರಣನೂ ಅದ. ಈಗ ನಾ ತೆಗಿತೀನಿ ಅಂತ ಹೇಳಿ ಕಮರ್ಷಿಯಲ್ ಆಗಿ ತೆಗೆದ್ರೆ ಅದಕ್ಕೆ ಬೆಲೆ ಬರಂಗ. ನನಗೆ ಒಂದು ಹೆಮ್ಮೆ ಅಂದ್ರೆ ನಾನು 300-400 ಲೇಖನ ಬರ್ದೀನ್ರಿ ಕಾಕಾರಿ. ಒಂದಕ್ಕೂ ಎಲ್ಲೂ ಏನೂ ತಗೊಳ್ಳಾರ್ದೆ ನನ್ನ ಸಾಮಾಜಿಕ ಸೋಷಿಯಲ್ ಅದು ಮಂದಿಗೆ ಮುಟ್ಟಿ ನನಗೆ ಅವರು ಫೋನ್ ಮಾಡ್ತಾರೆ. ಎಷ್ಟೋ ಜನ ಪ್ರಿನ್ಸಿಪಾಲ್ ಫೋನ್ ಮಾಡ್ತಾರೆ, ಹೇಳ್ತಾರೆ ಅಮ್ಮ ಏನು ಲೇಖನ ಬರ್ದಿ, ಇದು ನೋಡಿದ್ರೆ ನಮ್ಮ ಮನಸ್ಸೊಳಗೆ ಏನದ, ನಮಗೇನೋ ಒಂಥರ ಸಮಸ್ಯೆಗಳವ ಎಲ್ಲ ದೂರ ಆಗ್ತಾವೆ, ಈ ಥರ ಬರಿತಾ ಇರಮ್ಮ, ನಮಗೂ ಹೇಳು ಅಂತ ಹೇಳಿ ಎಲ್ಲರೂ ಒಂದು ಪ್ರಚೋದನೆ ಮಾಡ್ತಾರಲ್ರಿ ನಮಗೆ. ನಾ ಏನು ಹೇಳ್ತೀನಿ, ನೀವು ಕೊಡು ನಮಗೆ 100 ರೂಪಾಯಿ ರೆಮ್ಯುನರೇಷನ್ಗಿಂತ 100 ಜನ ನನಗೆ ಬಂದು ಆಶೀರ್ವಾದ ಮಾಡ್ತಾರಲ್ಲ, ಅದು ನನಗೆ ಬಹಳ. ಎಷ್ಟು ಜನ ಮೊನ್ನೆ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಬಂದಿದ್ರಿ, ಅವ್ರು ಬರೆದು ಕೊಟ್ರು. ಬಿಚಿ ಪ್ರಾಣೇಶ್ ಅವ್ರು ಬಂದಿದ್ರು. ಈ ತರ ದೊಡ್ಡ ವ್ಯಕ್ತಿಗಳು ಎಷ್ಟು ನೀವು ಕೊಳೆ ಎರ್ಸು ಜನರಿಗೆಲ್ಲ ನೀವು ತಿಳಿ ನೀರು ಎರಿಸ್ತೀರಿ ಬರದ, ಆ ತರ ಒಂದು ಭಾವನೆ ವ್ಯಕ್ತಪಡಿಸ್ತಾರಲ್ರಿ, ಆ ಖುಷಿಗೆ ನೀವು 100 ರೂಪಾಯಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟೋ ಜನ ಮನೆಗೆ ಬಂದು ಕೇಳ್ತಾರ, ಇಲ್ಲಮ್ಮ ನೀನು ಎಷ್ಟು ಕೊಡ್ತಾರ, ನೀವು ಲೇಖನ ಬರೀತಿಲ್ಲ ಅಂತ ಹೇಳಿ. ನಾ ಯಾವತ್ತೂ ಕೇಳೂ ಇಲ್ಲ, ಕೇಳಂಗೂ ಇಲ್ಲ. ನನಗೆ ದೇವ್ರ ಶಕ್ತಿ ಕೊಡೋತನ ನಾ ಸಮಾಜದ ಉದ್ಧಾರಕ್ಕಾಗಿ ನನ್ನ ಲೇಖನದಿಂದ ಜನರ ಮನಸ್ಸು ಬದಲಾವಣೆಯಾಗಿ ಅವ್ರು ಒಂದು ಒಳ್ಳೆ ದಾರಿ ಹಿಡಿದು ಅವ್ರಿಗೊಂದು ಮಾರ್ಗದರ್ಶನ ಇರ್ತದಲ್ಲ, ಅದಷ್ಟು ಖುಷಿ ನನಗೆ. ರೊಕ್ಕ ತಗೊಳೋದ್ರೊಳಗಿಲ್ರಿ, ಹಂಗಂತ ನಾವು ಕೋಟ್ಯಾಧೀಶರು ಅಲ್ಲ, ನಾವು ಬಾಡಿಗೆ ಮನೆಯಾಗಿದ್ದೇವೆ. ಆದ್ರೆ ಮನುಷ್ಯನಿಗೆ ಒಂದು ಸೋಷಿಯಲ್ ಗುಣ ಇರ್ಬೇಕ್ರಿ, ಸಾಮಾಜಿಕ ಗುಣ ಇರ್ಬೇಕು ಒಂದು ಮನುಷ್ಯನಲ್ಲಿ. ಆದ್ರೆ ವಿದ್ಯಾಕ ನಿಮ್ದು ಈ ಪ್ರಪಂಚದೊಳಗ ಕಾಲೆಳೆಯುವ ಪ್ರಪಂಚದೊಳಗ ಮೇಲೆ
ಏಳು ದಿಗ್ಗಜರು ಇದ್ದಾರಲ್ಲ, ನಮಗ್ ಸಂತೋಷ ಅನ್ನಿಸ್ತದೆ. ಇಲ್ಲ, ನೀವು ನನಗ್ ಸಹಕಾರ ಕೊಟ್ರಿ ಇವತ್ತ. ನಮಗ್ ಸಂತೋಷ. ಹಾ, ಇಲ್ಲ, ಕನ್ನಡದ ಹೆಮ್ಮೆ ಬೇಕೇ ಬೇಕ್ರಿ, ಸಾಂಸ್ಕೃತಿಕ ಪುಸ್ತಕಗಳನ್ನು ಯಾವ ರೀತಿ ಓದ್ತಿದ್ರಿ ಮೊದ್ಲು? ಕಾದಂಬರಿ ಅವಾಗೆಲ್ಲ ಓದು ಜನರಿಗೆ ಇರ್ತಿತ್ತು. ನನಗೆ ಆದಷ್ಟು ಈ ನುಡಿಮುತ್ತು ನುಡಿಗಟ್ಟುಗಳು ಇರ್ತಾವಲ್ರಿ, ಆ ತರದ ಒಂದು ಅಭ್ಯಾಸ ಭಾಳ. ಅಂದ್ರೆ ನನಗೆ ಉದ್ದು ಲೇಖನ ಓದುದು ಕಡಿಮೆ ಶಾರ್ಟ್ ಇರ್ತಾವ. ಹಂಗ ಓದಿದಾಗ ನನಗೆ ಏನೋ ಒಂಥರ ತಲೆ ಒಳಗ್ ವಿಚಾರ ಮುಟ್ತಾವ. ಇಲ್ಲ, ನುಡಿಮುತ್ತು ಓದಿದ್ರೆ ನನಗೆ ಭಯಂಕರ ಒಂದು ನುಡಿಮುತ್ತು ನನ್ನ ಕಡೆ ನೀವು ಕೊಟ್ರಂದ್ರೆ ಅದ್ರ ಮೇಲೆ 10 ಪೇಜ್ ಬರ್ ತೆಗಿತೇನೆ. ಹಂಗ ವೇಳೆ ಬಹಳ ಹಿಡಿತದೆ. ಆಮೇಲೆ ಈಗ ಓದು ಪೇಶನ್ಸ್ ಕಡಿಮೆ ಆಗ್ಯದ್ರಿ. ನಾನು ಕಾಲೇಜ್ ಒಳಗೆ ಪುಸ್ತಕ ಬಿಡುಗಡೆ ಮಾಡಿದೆ, ಪ್ರತಿಬಿಂಬ ಅಂತ. ನನ್ನ ಕೈಲಿ 10 ಬುಕ್ ಮಾಡ್ಲಿಕ್ಕೆ ಶಕ್ತಿ ಇತ್ತು. 10 ಬುಕ್ ಮಾಡಿದೆ. ಅದ್ರೊಳಗೆ 1 ಬುಕ್ ನ ಇಟ್ಕೊಂಡು 9 ಬುಕ್ ಲೈಬ್ರರಿ ಕೊಟ್ಟೆ ಹುಡುಗರಿಗೆ. ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದೆ, ಫ್ರೀ ಆಗಿ ಬುಕ್ಸಿಗೂ ರೊಕ್ಕ ಹಾಕಿಲ್ಲ ನಾನು, ಬುಕ್ಕಿಗೆ ಏನು ಯಾವುದು ಕಾನೂನು ಹಾಕಿಲ್ಲ, ನೀವು ಹೋಗ್ರಿ, ಫ್ರೀ ಇದ್ದಾಗ ಹೋಗಿ ತಗೊಂಡು ಓದಿ ಮತ್ತೆ ವಾಪಸ್ ಕೊಡ್ರಿ, ಇನ್ನೊಬ್ರು ಅದನ್ನ ಓದ್ಲಿ. ನನ್ನ ಕಡೆ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ, ನಾ ಸ್ಪಾನ್ಸರ್ಡ್ ಮಾಡಿಸಿ 100 ಬುಕ್ ಮಾಡಿ ಎಲ್ಲೋ ಒಗೆದು ಬೇಡ, 10 ಬುಕ್ ಮಾಡೀನಿ ಅಂತ ಹೇಳಿದೆ. ಇರ್ಲಿ, ಆದ್ರೆ ಓದ್ಲಿ ಅಷ್ಟೇ. ಅವ್ರಿಗೆ ಆ ಸಾಲು ಹಂಗ ಸಣ್ಣದೇ ಮಾಡಿ ಈ ತರ ಒಂದು ಬಹಳ ಓದುವಷ್ಟು ಯಾರಿಗೂ ಈಗ ಪೇಶನ್ಸ್ ಇಲ್ಲ. ಹಂಗಾಗ್ಯದ್ರಿ. ವೇಳೆ ಅಭಾವನೆ ಎಲ್ಲ ಇದ್ರೆ. ಹಾ ರೀ. ಇವಾಗ ಸಂಗೀತ ಕ್ಷೇತ್ರಕ್ಕೆ ಬರೋಣ. ಸಂಗೀತ ಕ್ಷೇತ್ರ ಎಲ್ಲಿ ಕಲ್ತ್ರು ಏನು? ಸಂಗೀತ ಕ್ಷೇತ್ರ ಅಂದ್ರೆ ಕಾಕ ನಮ್ದು ಹೆಂಗಂದ್ರ ರೇಡಿಯೋ ಮಾಧ್ಯಮನೇ. ಮತ್ತೆ ಅಲ್ಲಿಗೆ ಬರ್ತೀನಿ. ಟೋಟಲಿ ನಾ ಇವತ್ತು ಇಲ್ಲಿ ಇದ್ದೀನಂದ್ರೆ ಆಲ್ಮೋಸ್ಟ್ ಆಕಾಶವಾಣಿ ರೇಡಿಯೋ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಆಕಾಶವಾಣಿ ರೇಡಿಯೋ ಹೆಂಗಂದ್ರೆ ನನಗೆ ಪ್ರತಿಯೊಂದು ಜಾನಪದ ಗೀತೆ, ಭಾವಗೀತೆ, ಸೋಬಾನ ಪದ ಆ ಥರದ್ದು ಎಲ್ಲ ಹಿಡ್ಕೊಂಡು ಯಾವುದೂ ಭಾಷೆ ಹಾಡಿರಲಿ ಅವನ್ನೆಲ್ಲ ನಾ ಏನು ಮಾಡ್ತಿದ್ದೆ, ಒಂದು ಸರಿ ಹಾಡು ಹತ್ತಿದ ಕೂಡ 2 ಲೈನ್ ಬರೆಯೋದು, ಆಮೇಲೆ 2 ಲೈನ್ ಬರೆಯೋದು. 2ನೇ ಸರಿ ಯಾರ್ದೋ ಬೇರೆದವ್ರ ಮನೆಗಿಲ್ಲ ಗಾಡಿ ಗೂಟಕ್ಕೆ ನೇತ್ ಹಾಕಿದಿರ್ತಿದ್ರಿ ಅವಾಗೆಲ್ಲ ರೇಡಿಯೋ. ಅಲ್ಲಿ ಅದು ಸೇಮ್ ಹಾಡು ಹತ್ತಿತ್ತಂದ್ರ ಅಲ್ಲ, ನಮ್ಮ ಮನೆಯೊಳಗೆ ಒಂದೇ ರೇಡಿಯೋ ಐತ್ರಿ. ಅಲ್ಲೇ ನ್ಯೂಸ್ ಕೇಳಿಕ್ ಮಂದಿ ಬರ್ತಿದ್ರು. ಹಾರೂರ್ ಅಂತಿದ್ರಿ ಬ್ರಾಹ್ಮಣರಿಗೆ, ಹಾರೂರ್ ಮನ್ಯಾಗ ರೇಡಿಯೋ ಕೇಳಬರು ನ್ಯೂಸ್, ಇಲೆಕ್ಷನ್ ಅದು ಎಲ್ಲ ಇದ್ದಾಗ ಹಂಗ. ಆಮೇಲೆ ಅಲ್ಲಿ ರೇಡಿಯೋ ಅದು ಸೆಕೆಂಡ್ ಟೈಮ್ ಹಾಡತ್ತಿದ್ದಾಗ ಓಡಿ ಬರುದ್ರಿ, 3ನೇ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಒಂದ್ ಹಾಡನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಕಾಕ 3 ಸರಿ ಹಿಡಿತಿತ್ರಿ. ಆಮೇಲೆ 4ನೇ ರೌಂಡ್ ಅದನ್ನ ನಾ ಫುಲ್ ಹಾಡ್ತಿದ್ದೆ. ಈ ತರ ನಾ ಹೆಸರಿಡು ಕಾರ್ಯಕ್ರಮ ಅಲ್ಲೇ ಇಲ್ಲೇ ಈ ತರ ಬೆಳ್ಕೊಂಡು ಬಂದೆ. ನಮ್ಮ ಮನೆಯೊಳಗ ನಮ್ಮ ಸೋದರ ಮಾವ ತುಂಬಾ ಸ್ಟ್ರಿಕ್ಟ್ ವ್ಯಕ್ತಿ. ಒಟ್ಟು ಶಿಕ್ಷಣದೊಳಗೆ ನೀ ಮುಂದೆ ಬರಬೇಕು, ನಿನಗೇನು ಅಲ್ಲಿ ಬಾ ಇಲ್ಲಿ ಬಾ ಅನ್ಬಾರ್ದು, ಬರ್ರಿ ಹೋಗ್ರಿ ಅಂತ. ಆ ತರ ಒಂದು ನಿನಗೆ ವ್ಯಕ್ತಿತ್ವ ನೀ ಕ್ರಿಯೇಟ್ ಮಾಡ್ಕೋಬೇಕು. ನೀ ಸಾಂಸ್ಕೃತಿಕ ಮಾಡು. ಮದ್ವಿ ಮುಂಜುವಿಗೆಲ್ಲ ನಾ ರಾತ್ರಿ ಬಾಗ್ಲ ಎಲ್ಲ ಹಾಕಿದ ಕೂಡ ನಾ ಹಿಂದಿನ ಬಾಗ್ಲ ಅವ್ರಿಗೆ ತೆಗೆದು ಹೋಗಿ ಸ್ಪೀಕರ್ನೇ ಹಾಡ್ ಬರ್ತಿದ್ದೆ ರೀ. ನನ್ನ ಹೆಸರು ಹೇಳ್ಬೇಡ ಅಂತಿದ್ದೆ, ವಿದ್ಯಾ ಕುಲಕರ್ಣಿ ಹಾಡತಾಳ ಅಂತ ಹಿಂಗೆ ಹೇಳವ್ರಿ ಅವ್ರ. ದಯವಿಟ್ಟು ಹೇಳ್ಬೇಡ್ರಿ, ನಮ್ಮ ಮಾಮ ಇಲ್ಲೇ ಮಲ್ಕೊಂಡು ನಾನು ಕೇಳಿಸ್ತದ ಅಂತ ತುಡುಗ್ಲೇ ಹಾಡ್ಬ ನಂಗೆ ಮೈಕೊಳಗೆ ಹಾಡುದು ಅಂದ್ರೆ ಹುಚ್ಚರಿ. ಆದ್ರೆ ಈಗ ನನ್ನ ಮಗಳು ಹುಟ್ಟು ಮುಂದೆ ಮೈಕ್ ತಗೊಂಡು ಹುಟ್ಟಿ ಅಂದ್ರೆ ಅಷ್ಟು ಹುಚ್ಚರಿ ನನಗ. ಕಲ್ತಿಲ್ರಿ ನಾ ಕ್ಷೇತ್ರದೊಳಗೆ ಮಾತಾಡ್ಲಿಕ್ಕೆ ಹಾಡ್ಬೇಡ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜನಮನದಲ್ಲಿ ಸದ್ಭಾವನೆ ಬಿತ್ತಲು, ಜನಮನದಲ್ಲಿ ಸದ್ಭಾವನೆ ಬಿತ್ತಲು, ಇನ್ನೊಮ್ಮೆ ಬಾ ಗುರುರಾಯ ಇನ್ನೊಮ್ಮೆ ಬಾ ಗುರುರಾಯ. ಪಾಪ ವಿಲೋಕದಿ ತುಂಬಿ ನಿಂತಿದೆ, ಪಾಪಹರಣ ನೀ ಬೇಗನೆ ಬಾರೋ, ಪಾಪಹರಣ ನೀ ಬೇಗನೆ ಬಾರೋ, ಇನ್ನೊಮ್ಮೆ ಬಾ ಗುರುರಾಯ ಇನ್ನೊಮ್ಮೆ ಬಾ ಗುರುರಾಯ. ಗಂಗಾ ನದಿಯ ಚಲ್ವಿಕೆ ಪಡೆದ, ಗಂಗಾ ನದಿಯ ಚಲ್ವಿಕೆ ಪಡೆದ, ತುಂಗೆಯ ದಡದಲ್ಲಿ ವಾಸ ಮಾಡಿದ, ಜನುಮಗಳ ಪಾಪವ ತೊಳೆಯಲು, ಜನುಮಗಳ ಪಾಪವ ತೊಳೆಯಲು ರಾಘವೇಂದ್ರ ಗುರು ಇನ್ನೊಮ್ಮೆ ಬಾ ಗುರುರಾಯ ಇನ್ನೊಮ್ಮೆ ಬಾ ಗುರುರಾಯ.
ಮಂತ್ರಾಲಯದ ಚಲುವ ಚಂದಿರ, ಮಂತ್ರಾಲಯದ ಚಲುವ ಚಂದಿರ, ಅಂತರಂಗದಲ್ಲಿ ನೆಲೆಸಿ ನಿರಂತರ, ಕಂತು ಪಿತನೆ ಶ್ರೀ ಪ್ರಾಣೇಶ ವಿಠಲನೆ, ಕಂತು ಪಿತನೆ ಶ್ರೀ ಪ್ರಾಣೇಶ ವಿಠಲನೆ, ಸಂತಸದೀನಿ ಭಕುತರ ಪೊರೆಯಲು ಇನ್ನೊಮ್ಮೆ ಬಾ ಗುರುರಾಯ. ಜನಮನದಲ್ಲಿ 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 ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ. ಗುರುರಾಯ 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 ಗುರುರಾಯ. ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿಸಿದ್ರಿ ನೀವು, ನಿಮಗೆ ಅನಂತ ಧನ್ಯವಾದಗಳು. ಇವಾಗ ನಾವು ಭಾಷಣ, ನೀವು ಅಂದ್ರೆ ನೀವೇ ಹಿಂಗ ಎಲ್ಲೆಲ್ಲಿ ಒಂದು ಸಬ್ಜೆಕ್ಟ್ ಆಯ್ದುಕೊಂಡು ಭಾಷಣ ಮಾಡ್ತಿದ್ರು, ಮಂದಿ ಕೊಟ್ಟಿದ್ದು ಭಾಷಣ ಮಾಡ್ತಿದ್ರು? ಇಲ್ಲ, ನಾನು ಅಂದ್ರೆ ನನಗೆ ಕೆಲವೊಂದು ಈಗ ನಾ ಸಮಾಜ ಒಳಗೆ ನೋಡ್ತೀನಿ, ಅಂದ್ರೆ ಈಗ ಮಕ್ಕಳು ನೋಡ್ತೀನಿ, ಪಾಲಕರು ನೋಡ್ತೀನಿ, ಹಿರಿಯರನ್ನ ನೋಡ್ತೀನಿ, ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೆ ಕೆಲವೊಂದು ವಿಷಯ ಹೃದಯಕ್ಕೆ ಹತ್ತತಾವ, ಹಾರ್ಟಿಗೆ ಹತ್ತತಾವ. ಅಯ್ಯೋ, ನಾ ಇದರಲ್ಲಿ ಏನಾದ್ರು ಸುಧಾರಣೆ ಮಾಡ್ಬೋದು ನನ್ನ ಭಾಷಣದಿಂದ ಅಂತ. ನಾವು ಮಕ್ಕಳಲ್ಲಿ ಹೋಗ್ತೀನಿ, ಮಕ್ಕಳಿಗೆ ಈಗ ಸಂಸ್ಥೆಗಳಿಗೆ ಹೋಗ್ತೀನಿ ರೀ, ಇಂಗ್ಲೀಷ್ ಸ್ಪೀಕಿಂಗ್ ಅಲ್ಲೆಲ್ಲ ಹೋದಾಗ ನಾ ಹೇಳ್ತೀನಿ, ಇಲ್ಲ ಮಕ್ಕಳೇ ನೀವು ಹೇಗಿರ್ಬೇಕು, ಯಾವ ರೀತಿ ಬದುಕಬೇಕು, ಹೆಂಗಿರ್ಬೇಕು, ಪಾಲಕರ ಜೋಡಿ ಹೆಂಗಿರ್ಬೇಕು, ನೀವು ಕಲೀಲಿಕ್ಕೆ ಬಂದಾಗ ಯಾವ ಥರ ಇರಬೇಕು ಅಂತ ಅವ್ರಿಗೂ ಹೇಳ್ತೀನಿ ರೀ. ನೀವು ಜೀವನದೊಳಗೆ ಬದುಕಬೇಕು ಹೆಂಗ. ಆಮೇಲೆ ಪಾಲಕರಿಗೂ ಹೇಳ್ತೀನಿ, ನೀವು ಅವರಿಗೆ ಮಾಡಬೇಕಾದದ್ದೇನು, ಕರ್ತವ್ಯಗಳೇನು, ಅವರು ನಿಮಗೆ ಮಾಡ್ಬೇಕಾದ, ಅವರಿಂದನೂ ನೀವು ಪಡಿಬೇಕು ಗೌರವ, ನಿಮ್ಮಿಂದನೂ ಅವ್ರು ಪಡಿಬೇಕು. ಒಂದು ಏಜ್ 5-6 ವರ್ಷ ತನಕ ನೀವು ಮಕ್ಕಳು ಮುದ್ದು ಮಾಡ್ತೀರಿ, ಆಮೇಲೆ ನೀವು ಅವ್ರಿಗೆ ಮಾಡಿದ್ರೆ ಅದು ಅದೇ ಬೇಸ್ ಆಗ್ಬಿಡ್ತದೆ ಅವ್ರಿಗೆ, ಅವ್ರ ಮಾತು ಕೇಳೋದಿಲ್ಲ. ಈಗ ಮೀಡಿಯಾ ಪ್ರಪಂಚದಲ್ಲಿ, ಈಗ ಮಾಧ್ಯಮಗಳಲ್ಲಿ ಎಲ್ಲರೂ ಒಂದೊಂದು ರೂಮ್ನಾಗ ತಮ್ಮ ರೂಮ್ನಾಗ ಒಂದೊಂದು ಮೊಬೈಲ್ ಇಟ್ಕೊಂಡು ಕೂತ್ರಂದ್ರೆ ಯಾರು ಬೇಡ. ಒಂದು ಹುಡುಗಿಗೆ ನಾನು ಲಿಟ್ರಲಿ ಗಾರ್ಡನ್ಯಾಗ ಕೇಳಿದೆ, ನಿನಗೆ ಅಮ್ಮ ಬೇಕೋ ಮೊಬೈಲ್ ಬೇಕು ಅಂದಾಗ ಆ ಹುಡುಗಿ ಹೇಳ್ತೀನಿ, ನನಗೆ ಅಮ್ಮ ಏನ್ ಮನ್ಯಾಗ ಇದ್ದೇ ಇರ್ತಾರೆ, ನನಗೆ ಮೊಬೈಲ್ ಬೇಕು ಅಂತ ಹೇಳ್ತೀರಿ. ಇಲ್ಲ, ಇದು ಸಹಜವಾಗಿ ಬರುವಂತಹದ, ನೀವು ಕೇಳಿಲ್ಲ ಅಂದ್ರೂ ಅದು ಬಂದೇ ಬರ್ತದೆ. ಮಾಡ್ಯಾರ ಅದನ್ನ, ಅದಕ್ಕೆ ಮಕ್ಕಳು ಕ್ಯಾಕ್ ಕೊಡ್ತಾರ, ಕೆಲಸದ ಮಕ್ಕಳು ಕ್ಯಾಕ್ ಕೊಡ್ತಾರ. ಈ ತರದ ಬಂದಾಗ ನನಗೇನಾಗ್ತದ, ನನಗ್ ಒಂದು ಎಲ್ಲೋ ನಾವು ಒಂದು 10 ಭಾಷಣ ಮಾಡಿದಾಗ ಒಂದು ಭಾಷಣರ ತಲೆಯಾಗ ಹೋಗ್ಲಿ ಇವ್ರಿಗೆ. ನಮ್ಮ ಸ್ವಾಮಿಗಳು ಹೇಳ್ತಿರ್ತಾರಿ, ಪಾಪ ಸತ್ಯಾತ್ಮ ತೀರ್ಥರು, ನೀವು ಮಕ್ಕಳಿಗೆ ಶ್ಲೋಕ ಕಲಿಸ್ರಿ, ಹೇಳ್ರಿ, ಅನ್ರಿ 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 ಅಂದ್ರೆ ನಿಮಗೆ 10% ಪುಣ್ಯ ಬರ್ತದೆ. ಅವ್ರು ಅನ್ನೋದು ಬಿಡುದು ಅವ್ರಿಗೆ ಬಿಟ್ಟಿದ್ದು, ನಿಮ್ಮ ಕರ್ತವ್ಯ ನೀವು ಮಾಡ್ರಿ. ಹಂಗ ಅನ್ಸಿದಾಗ ನಾ ಎಲ್ಲೋ ವಯೋವೃದ್ಧರೊಳಗೆ ಈಗ ವೃದ್ಧಾಶ್ರಮಕ್ಕೆ ಒಯ್ದು ಇಡ್ತಾರೆ, ಪಾಪ ತಂದೆ ತಾಯಿಗೆ ಮಕ್ಕಳು ನೋಡ್ಕೊಳಂಗಿಲ್ಲ, ಇಲ್ಲಿ ಕಲಿಸ್ತಾರ, ಇವರೆಲ್ಲ ಇಷ್ಟು ತ್ರಾಸ್ ತಗೋತಾರ, ಅವ್ರು ವಿಮಾನದಾಗ ಅಡ್ಡಾಡ್ತಾರೆ, ಇವ್ರು ರಿಕ್ಷಾನಾಗ ಅಡ್ಡಾಡ್ತಾರೆ, ಒಂದು ಫೋನಿಗೆ ಹಾದಿ ಕಾಯ್ತಾರೆ. ಆ ಥರದೆಲ್ಲ ನನ್ ಕೆಲವೊಂದು ಮನಸ್ಸಿಗೆ ಹತ್ತತವ್ರಿ ಕಾಕ. ಅವಾಗ ನಾ ಏನ್ ಮಾಡ್ತೀನಿ, ಆ ವಿಷಯ ತಗೊಂಡು ನಾನು ಕರೀಲಿ ಬಿಡ್ಲಿ, ನನಗೇನು ಅನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನೇ ಹೇಳ್ತೀನಿ, ನಾ ಇಲ್ಲಿ ಬರ್ತೀನಿ, ನನಗೆ ಈ ಥರ ವಿಷಯ ಇದೆ, ನಾ ಮಾತಾಡ್ತೀನಿ ಅಂತ ಹೇಳಿ ನಾ ಅದನ್ನೇ ಹೇಳ್ತೀನಿ. ಅಂದ್ರೆ ತಂದೆ ತಾಯಿಯನ್ನು ಯಾವ ರೀತಿ ನೋಡಬೇಕು, ನಮಗವ್ರು ಹೆಂಗೆ ಇದನ್ನ ಮಾಡಬೇಕು, ಪಾಲಕರು ಹೆಂಗಿರ್ಬೇಕು, ವಿದ್ಯಾರ್ಥಿಗಳು ಹೆಂಗಿರ್ಬೇಕು, ಎಲ್ಲ ಥರದ ಒಂದು ವಿಷಯಗಳನ್ನು ನಾ ತಗೊಂಡು ನಾನೇ ಖುದ್ದಾಗಿ ಹೋಗಿ ಭಾಷಣ ಮಾಡಿ ಅವರಿಗೆ ಎಲ್ಲೋ ನಾ ಒಂದು 10 ವಾಕ್ಯ ಹೇಳ್ತೀನಿ, ಅದರ 1 ವಾಕ್ಯ ಅವ್ರ ತಲೆಗೆ ಮುಟ್ಲಿ, ಅದು ಸುಧಾರಣೆ ಆಗಲಿ. ಅದರಿಂದ ಅವರು ಒಂಥರ ಅಯ್ಯೋ ನಮ್ಗೆ ಅವತ್ತು ನನಗೆ ಹುಡುಗರೆಲ್ಲ ಮಕ್ಕಳು ಬಂದು ಹೇಳ್ತಿರ್ತಾವ್ರಿ, ನೀವು ಪುಸ್ತಕ ಬರ್ದಿರಿ ಮೇಡಮ್, ನಾನು ಓದಿದೆ, ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಒಂದು ಥರನ ಏನೋ ಒಂಥರ ಮೆಂಟಲಿನ ಆಗ್ಬಿಟ್ಟಿದೆ, ನನಗೇನು ಸಿಗಂಗಿಲ್ಲ, ನನಗೇನು ಇಲ್ಲ. ಆಮೇಲೆ ನಮ್ಮ ತಾಯಿ ಅಂದರು, ಇಲ್ಲ ನಿಮ್ಮಲ್ಲಿ ಒಂದು ವಿದ್ಯಾ ಮೇಡಮ್ ಒಂದು ಪುಸ್ತಕ ಬರ್ದಾರಲ್ಲ ಅಪ್ಪ, ಅದು ಚಿಕ್ಕದದ ಖರೆ, ಅದನ್ನ ಒಂದ್ಸರಿ ಓದಿ ನೋಡಪ್ಪ, ನೀ ಹಂಗ ಇಟ್ಟಿನ 2 ಸರಿ ಓದಿನಂತ. ಆ ಬುಕ್ ಓದಿದಾಗ ಹನುಮಂತಿಯವ್ರ ಗುಡಿ ಮುಂದೆ ಬಂದು ಹೇಳ್ತ್ರಿ ಅದು ಹುಡುಗ ನನಗೆ, ಇಲ್ಲ ಮೇಡಮ್ ಈಗ ನನಗೆ ಜೀವನದಾಗ ಪೂರಾ ನಿಷ್ಪ್ರಯೋಜಕನ ಆದಂಗಾಗಿದೆ, ಬುಕ್ ಹೊಳೆ ತೆಗೆದಾದ್ಮೇಲೆ ನನ್ನ ಕರಿಯರ್ ವಾಪಸ್ ಶುರು ಮಾಡೀನ್ರಿ, ನಾ ಒಂದು ಲೈಫಿಗೆ ಹತ್ತೀನಿ, ಮೇಡಮ್ ನೀವು ಇನ್ನೊಂದು ಬುಕ್ ಬರೀರಿ ನನಗೆ ಸಾಕ್ರಿ. ನಾನು ಇಲ್ಲ, ನಾನು ಹನುಮಂತಿಯವ್ರ ಗುಡಿ ಮುಂದೆ ನಮಸ್ಕಾರ ಮಾಡೋ ಮುಂದಾಗ BE ಇಂಜಿನಿಯರಿಂಗ್ ಹುಡುಗ ನನಗೆ ಬಂದು ಹೇಳ್ತ್ರಿ, ಇಲ್ಲ ನಮ್ಮ ತಾಯಿ ಹೇಳಿದ್ರಿ ಮೇಡಮ್, ನಾ ಬುಕ್ಕ ತೆಗ್ದಿರ್ಲಿಲ್ಲ ಓಪನ್ ಮಾಡಿ, ನಿಮ್ಮಲ್ಲೇ ಮಹಾಂತೇಶ್ ನಗರದ ಒಬ್ಬ ಹುಡುಗ ಇದಾನ್ರಿ ಅಲ್ಲಿ ಬರ್ತಾನೆ, ಅವನು ಹೇಳ್ದ. ಅಂದ್ರೆ ಈ ತರದ ಒಂದು ಎನರ್ಜಿ ಅದರಲ್ಲ, ನಮ್ಗೆ ಇದೇ ಸಾಕು. ಎಲ್ಲೋ ಒಂದಿಬ್ರು ಅಂದ್ರೆ ಪ್ರಾಮಾಣಿಕ ಪ್ರಯತ್ನ ಹಂಗೆ ಇರ್ತದ್ರಿ ಕಕ್ಕ. ದೀಪ ಕತ್ಲಿ ಒಳಗ್ ಮಾತ್ರ ಕಾಣಿಸ್ತದ, ನೀವೆಲ್ಲಾ ಲೈಟ್ ಹಚ್ಚಿದ್ರೆ ಕಾಣಿಸಂಗಿಲ್ಲ. ನಮಗ್ ಅದು ಬೇಕು, ಅದು ಬೇಕು ನಮಗ. ಅವ ಹೇಳ್ತಾ, ಇಲ್ಲ ನೀವು ಭಾಷಣ ಮಾಡಿದ್ರಿ ಮೇಡಮ್, ಅದು ನಮಗ್ ಇಷ್ಟು ತಲಿ ಒಳಗ್ ಗುಯ್ ಅಂತದ್ ಇನ್ನೂ ತನಕ ಮೇಡಮ್ ಹೇಳ್ಯಾರ. ನಾವು ಹಿಂಗೆ ನಾವು ಕೆಲವೊಂದು
ಬೇರೆಯವರಿಂದ ಪ್ರಚೋದನೆ ತಗೊಂಡಿರ್ತೀವಿ, ನಾವು ತಗೋತೀವಿ ಅಂದ್ಮೇಲೆ ಅದನ್ನ ಹಂಚ್ಲಿಕ್ಕೆ ಏನ್ ತಪ್ಪದ? ಸಾಮಾಜಿಕವಾಗಿ ನಾವು ಏನು ನಮ್ಮ ಕೈಯಿಂದ ಸಾಧ್ಯ ಆಗ್ತದ. ಎಲ್ಲೋ ಈ ಕನ್ನಡ ನಾವು ಸೋಷಿಯಲ್ಲು ರೀ ಕಾಕಾರಿ ಹೆಂಗ ಎಲ್ಲೋ ಕನ್ನಡ ಶಾಲೆ ಹೋಗಿರ್ತೀನಿ, ಈಗ ಅನ್ನ ಸಾರು ಬಿಸಿ ಊಟ ಮಾಡಾರಲ್ಲ, ಅಲ್ಲೆಲ್ಲ ಪ್ಯೂನ್ ಇದ್ದಾರೆ ಏನಿದ್ದಾರೆ ನೋಡಂಗಿಲ್ಲ, ನಾ ಸರಳ ಕೈಯಾಗ ತಗೋತೀನಿ, ಎಲ್ಲ ಹುಡುಗರಿಗೆ ನಿಂತು ಬಡಿಸಿ ಬರ್ತೀನಿ. ಏನು ಇಲ್ಲ, ಅನ್ನದಾತ ಸುಖಿ ಭವ ಇಲ್ಲ, ಅದು ಒಂದೇ ಅಲ್ರಿ. ಎಲ್ಲ ಯಾರೋ ಒಬ್ರು ಶಾಂತಿ ಪಾಠದ ಮಂತ್ರಗಳನ್ನ ಹೇಳ್ತೀನಿ, ರೋಡ್ ಮೇಲೆ ಇಬ್ರು ನಮಗೂ ಅದು ಆತ್ಮಾನಂದ ಸುಖ, ಅದು ಸಂತೋಷ ಅಲ್ಲ. ಇಬ್ರು ಹಿರಿಯ ಅಜ್ಜ ಅಜ್ಜಿ ವಯಸ್ಕರು ಇಬ್ರು ಬ್ಯಾಗ್ ಇಟ್ಕೊಂಡು ಹೊಂಟಿದ್ರಿ ಅಂದ್ರೆ ನಾ ಸೀದಾ ಕೇಳಿ ಇಸ್ಕೊಂಡು ಹೋಗಿ ಕೊಟ್ಟು ಬರ್ತೀನಿ, ಕೊಡ್ತೀನಿ. ನಾನು ಕಾಲೇಜಿಂದ ಬರ್ಬೇಕು. ನಾನು ಕಾಲೇಜಿಂದ ಹಿಂಗ್ ಬರ್ತಾ ಇದ್ದೆ, ದಿನ ಒಂದ್ ಮುದುಕಿ ಬರುದ್ರಿ ರೋಡ್ ಕ್ರಾಸ್ ಮಾಡ್ಲಿಕ್ಕೆ, ಆಕಿನ್ನ ಕೈ ಹಿಡಿದು ಮಾಡಿಸ್ತಿದ್ದೆ. ನನಗೆ 5 ನಿಮಿಷ ಟೈಮ್ ಇರ್ತಿತ್ತು, 10 ಗಂಟೆಗೆ ಬಸ್. ಆಮೇಲೆ ಆಕಿ ದಿನ ನೋಡ್ತಿದ್ದು, ದಿನ ಕಾಲಾಗ ಚಪ್ಪಲಿ ಇಲ್ದೇನೆ ಬರ್ತಿತ್ತು. ಇಲ್ಲ ಮಗ ಸೊಸಿ ಇದ್ದಾರ ಮಗ, ನನಗ ಆಕಿ ಮರಾಠಿ ಮಾತಾಡ್ತಿದ್ರಿ, ನನಗೆ ನೋಡಂಗಿಲ್ಲ ಮಗ, ನೀ ಏನ್ ಮಾಡ್ತಿ, ನೀ ಕಾಳಜಿ ಮಾಡಬೇಡ ಅಂತ. ಕಡಿಗೆ 8-10 ದಿವಸ ನೋಡಿ, ಕೊನೆಗೆ ಒಂದ್ ದಿವ್ಸ ಚಪ್ಪಲ್ ಬಿಟ್ಟರಿ. ನಾನು ಅಜ್ಜಿ ಚಪ್ಪಲ್ ಹಾಕೊಂಡು ಹೋಗ್ರಿ ಅಂತಂದೆ. ಬ್ಯಾಡ ಮಗ ನಿನಗ್ ಬೇಕು ಅಂತಂದ್ಲ. ನಂದು ವಿಚಾರ ಮಾಡಬೇಡ್ರಿ, ವಯಸ್ಸು ನಿಮಗೆ ಹೆಚ್ಚದ. ಆಕಿ ಚಪ್ಪಲ್ ಕೊಟ್ಟು ಆಕಿನ ರೋಡ್ ದಾಡ್ಸಿ ಬಂದೆ. ಆದ್ರೆ ನನಗೆ ಇನ್ನೂ ತನ್ನ ಕಣ್ಮುಂದೆ ವಿಷಯ ಬರ್ತದ, ನನ್ನ ಮನಸ್ಸಿಗೆ ಸಮಾಧಾನ ಮುಟ್ತದ್ರಿ. ನಾ ಏನೋ ಒಂದ್ ಮಾಡದೆ. ನಿಮಗ ಹಣದಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದ್ರ ನಿಮ್ ಹತ್ರ ಗುಣ ಅದ, ಅದರಿಂದ ಮಾಡ್ರಿ, ಕೈಲೇ ಮಾಡ್ರಿ. ನೀವು ರೊಕ್ಕಾನೇ ಕೊಟ್ಟು ಎಲ್ಲಾ ಕಡೆ ಹೆಸರು ತಗೋಬೇಕು ಅನ್ನೋದಿಲ್ಲ. ಹೆಸರು ಸಹಾಯದ ಅವ್ರಿಗೆ ಅವಶ್ಯಕತೆ ಇರ್ತದೆ. ಹಾ, ಅದು ಅವ್ರ ಚಪ್ಪಲ್ ಹಾಕೊಂಡಾಗ ಪಡುವ ಸಂತೋಷ ಏನದ. ಬಿಸಿಲು ಹತ್ತುತ್ತಿತ್ತು, ಅವ್ರಿಗೆ ನೀರ್ ಹತ್ತುತ್ತಿತ್ತು, ತಂಪ್ ಹತ್ತಿತ್ತು. ಅದು ಅವ್ರು ನನ್ಗೆ ಎಲ್ಲೋ ಒಂದ್ ಕಡೆ ಅಯ್ಯೋ ಈ ಪಾಪ ಮಗು, ನನ್ನ ಹೆಸರು ಗೊತ್ತಿಲ್ಲ, ನಾ ಯಾರಂತೂ ಗೊತ್ತಿಲ್ಲ ರೀ ಕಕ್ಕ ಅವ್ರಿಗೆ. ಮತ್ತೆ ಇಲ್ಲಿವರೆಗೂ ನಾವ್ ಏನ್ ಸೇವೆಗಳನ್ನ ಮಾಡ್ತೀವಲ್ಲ, ನಮ್ ಹೆಸರು ಬಹಳ ಕಡಿಮೆ ರೀ. ನೀವು ಹಾಡ್ತೀರಿ ನೋಡ್ತೇವ್ ನಿಮಗಲ್ಲಿ ರಾಯರ್ ಮಠದಾಗ ಅಂತಾರ, ಅಷ್ಟೇ ಇದೀನ್ರಿ ನಾನು ಬೇನು ಪರಿಚಯ ಮಾಡ್ಕೊಳ್ಳಿ ಹೋಗಂಗೆ ದೇವ್ರು ಗುರುತಿಸಿದ್ರೆ ಸಾಕು. ಅದೇ ದೇವ್ರ ಒಳಗ ನಾವ್ ಅದೇ ಅಂತೀವಿ, ರಾಘವೇಂದ್ರ ಸ್ವಾಮಿ ಕೂತ್ ಕೇಳ್ತಾರೆ ಸಾಕು. ಪ್ರೇಕ್ಷಕರ ವೀಕ್ಷಕರು ನಾ ಎಂದೂ ವಿಚಾರೇ ಮಾಡಿಲ್ರಿ. ನಿಮ್ಮ ಹತ್ರ ಚಲೋ ಗುಣ ಇತ್ತಂದ್ರೆ ತಾನೇ ಬೆಲ್ಲಿದ್ದಲ್ಲಿ ಇರಿವು ಬರ್ತಾವ ಅಂತಾರಲ್ರಿ, ಆ ತರದ್ ಒಂದು ನಮ್ದು ಗಂಡ ಹೆಂಡತಿ ಸ್ವಭಾವ. ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಮಾತಾಡೋಣ. ಸಾಮಾಜಿಕ ಅಂದ್ರೆ ನಾನು ಇತ್ತೀಚೆಗೆ ಒಂದ್ ಸ್ವಲ್ಪ ಯೋಗ ಎಲ್ಲ ಹೋಗ್ತೀನಿ. ನಾನು ಯೋಗ ಕ್ಲಾಸ್ ಒಂದು 8-10 ವರ್ಷ ಮಾಡದೆ. ಆಮೇಲೆ ಈಗ ಎಕ್ಸಾಮು ಮಾಡ್ಕೊಂಡ್ವಿ, ನಾನು ನಮ್ಮ ಪತಿ ದೇವರು ಹಾಗೂ ನನ್ನ ಮಗಳು 3 ಮಂದಿ ಯೋಗ ಟೀಚರು. ಅಲ್ಲೇ ನಾವು ಎಲ್ಲ ಸ್ಕೂಲ್ ಒಳಗೆ ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅವರಿಗೆ ನೆನಪಿನ ಶಕ್ತಿಗೆ ಏನ್ ಬೇಕು, ಅವ್ರ ಆಹಾರ ಜೀರ್ಣ ಆಗ್ಲಿಕ್ಕೆ ಏನ್ ಬೇಕು, ಅವರಿಗೆ ಸಕಾರಾತ್ಮಕವಾಗಿ ಒಂದು ಎನರ್ಜಿ ಬರ್ಬೇಕಂದ್ರೆ ಅವ್ರು ಯಾವ್ದು ಆಸನ ಮಾಡಬೇಕು. ನಮ್ಮ ಫ್ರೀ ಟೈಮ್ ಒಳಗೆ ನಾ ಹೋಗ್ತೀನಿ, ಅಲ್ಲಿ ಹೋಗಿ ಮಕ್ಕಳಿಗೆ, ವೃದ್ಧರು ಇರಲಿ ಅಥವಾ ಯಾವುದೋ ಒಂದು ಸಂಸ್ಥೆಗಳು ಇರಲಿ, ಅಲ್ಲೆಲ್ಲ ನಾನು ಹಿಂಗೆ ಯೋಗ ಚಟುವಟಿಕೆಗಳನ್ನು ಹೇಳ್ತೀನಿ. ಆಮೇಲೆ ನಮಗವರು ಆ ಥರದ ಒಂದು ಅವಕಾಶನೂ ಮಾಡಿಕೊಡ್ತಾರೆ. ಅಲ್ಲ ಏನಿದ್ರು ಕ್ಲಾಸು ತೊಗೋತೀನಿ ರೀ. ನೀವು ಟೀಚರ್ ಏನು ಕೇಳ್ತಾರೆ, ಒಂದೊಂದ್ಸರಿ ಬಂದವ್ರು ನಾ ಟೀಚರ್ ಅಲ್ಲ, ಆಮೇಲೆ ಒಂದು ಏನಾರು ಕಮಿಟಿ ಒಳಗೆ ಸೇರ್ಕೋರಿ ಚಲೋ ಆಗ್ತದೆ, ನೀವು ಎಷ್ಟು ಆ್ಯಕ್ಟಿವ್ ಇದ್ದೀರಿ ಅಂತಾರೆ. ನಾ ಹೇಳ್ತೀನಿ, ನನಗೆ ಪೋಸ್ಟ್ ಇಲ್ಲದೆ ಏನು ಕೆಲಸ ಮಾಡ್ತೀನಲ್ಲ, ಏನೋ ಅಂತಾರಲ್ರಿ ಬಿನ್ ಪಗಾರಿ ಪೂರ್ಣ ಅಧಿಕಾರಿ ಅಂತಾರಲ್ಲ, ನನಗೆ ಆ ಥರದ ಸೇವೆ ಒಳಗೆ ಭಾಳ ಖುಷಿ ಅದ ನನಗೆ. ನೀವು ಪೋಸ್ಟ್ ಇದ್ರೆ ಮಾಡೇ ಮಾಡ್ತೀರಿ, ಪೋಸ್ಟ್ ಇರ್ಲಾರ್ದೆ ನೀವೇನು ಕೆಲಸ ಮಾಡ್ತೀರಲ್ಲ ಅದು ನಮಗೆ ಹೆಮ್ಮೆ. ಅದು ಎಷ್ಟು ಜನ ಕೆಲವೊಬ್ರು ಪರ್ಟಿಕ್ಯುಲರ್ ರೊಕ್ಕ ಸಂಬಂಧನೇ ಮಾಡ್ತಾರೆ. ಒಬ್ರು ಬಂದ್ರು ನಮ್ಮ ಮನೆಗೆ, ಚಲೋ ಪ್ರಿನ್ಸಿಪಲ್ ಅವ್ರು ಕೇಳಿಗೆ ಬಂದರು, ವಿದ್ಯಮ್ಮ ನೀ ಲೇಖನ ಬರಿತೀನಿ, ನಿನಗೆ ಎಷ್ಟು ಕೊಡ್ತಾರ ಅಂತ. ನಾ ಅಂದೆ, ಸರ್ 100 ರೂಪಾಯಿ ಕೊಟ್ರೆ ಬರೀತೀರೇನ್ರಿ ನೀವು ಅಂತ. ಆ 100 ರೂಪಾಯಿನೂ ಬೇಡ, ಬರೆಯೋದು ಬೇಡ. ನಾ ಅಂದೆ, ನಾ ಅದನ್ನ ಎಕ್ಸ್ಪೆಕ್ಟ್ ಮಾಡಂಗೂ ಇಲ್ಲ, ನಾ ಕೇಳೂನು ಇಲ್ಲ. ಅಲ್ಲ, ಪೋಸ್ಟ್ ಇದ್ದು ದುಡ್ಡು ತಗೊಂಡ್ ಮಾಡೋದ್ರೊಳಗ ಮೇಲಿನವ್ರ ಪ್ರೆಷರ್, ಅದು ಬೇರೆ ರೀ. ನಿಮ್ಮ ಚೇತನಕ್ಕೆ ಏನದಲ್ಲ ಕುಂದು ಬರ್ತದ. ಅಲ್ಲಿ ನನಗೆ ಸಂಪಾದಕರು ಹಗಲೆಲ್ಲ ಫೋನ್ ಮಾಡಿ ಕೇಳ್ತಾರ, ನೀವು ಮೇಡಮ್ ರಾತ್ರಿ ಮಲ್ಕೋತಿರೋ ಇಲ್ಲೋ. ನಾನು ಕಾಕ ನೀವು ನಂಬ್ತಿರೋ ಇಲ್ಲ, ನಾಳೆ ನನ್ನ ಹೆರಿಗೆ ಇರ್ತದೆ, ಇವತ್ತು ದಿನ ನಾ ರಾತ್ರಿ ಲೇಖನ ಬರೆದು ಮರುದಿವ್ಸ ಹೆರಿಗೆ ಹೋಗ್ತೇನಿ. ಹೆರಿಗೆ ಆದ ದಿವಸ ನನಗೆ ಲೇಖನ ತಂದು ತೋರಿಸ್ತಾರ, ಲೇಖನ ಪಬ್ಲಿಷ್ ಆಗ್ಯದಂತ. ನನಗೆ ಎಷ್ಟು ಖುಷಿ. ಅಲ್ಲ, ನನಗೆ ಕೂಸು ಹುಟ್ಟಿದ ಖುಷಿ ಇಲ್ರಿ, ನಂಗೆ ಲೇಖನ ಬಂದಿದೆ ಖುಷಿ. ನನಗೆ ಅದೇ ಕೇಳ್ತಾರೆ, ನೀವು ನೈಟ್ ನಾನು 1:30-2 ಕಾಕಾರಿ ನಾ ಬರೆಯೋದು ಕೂತ್ ರಾತ್ರಿ ನೈಟ್. ಯಾಕಂದ್ರೆ ನೀವು ಎಲ್ಲದಕ್ಕೂ ಟೈಮ್ ತೆಗಿಬೇಕಾಗ್ತದೆ. ನಿಮಗೆ ಅಲ್ಲ, ನಿಮ್ಗೆ ಸ್ವಂತ ನಿಮಗೆ ಏನೋ ಒಂದು ಇಂಟ್ರೆಸ್ಟ್ ಅದ ಅಂದ್ಮೇಲೆ ಸಾಧಕರಿಗೆ ಏನಾಗ್ತದಲ್ಲ, ದಿನದ 24 ತಾಸು ಸಾಲುದಿಲ್ಲ. ನನಗೊಬ್ರು ಪ್ರಶ್ನೆ ಇಂಟರ್ವ್ಯೂ ಒಳಗೆ ಕೇಳಿದ್ರೆ ಅದನ್ನ, ಮೇಡಮ್ ನಿಮ್ಗೆ 24 ಗಂಟೆ ಸಾಲಿಕ್ಕಿಲ್ಲ ಬಹುಶಃ. ಹೌದಂದೇನ, ಅದ್ರೊಳಗೂ ನಾವು ತಿನ್ಲಿಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆಮೇಲೆ ನಮ್ದು ಅದು ಇದು ತಯಾರಾಗುದು ನಾವೆಲ್ಲ ಅಂದ್ವಿ, ನಾವೆಲ್ಲ ಹಳೆ ಮಂದಿ, ಇನ್ನೂ ತನಕ ನಾವು ಹಳೆ ರೂಲ್ಸೇ ಫಾಲೋ ಮಾಡ್ತೀವಿ. ನಮಗೆ ವೇಳೆ ಭಾಳ ಸಿಗ್ತದೆ. ನನಗೆ ಅಂತಿದ್ರು ಎಲ್ಲಾರು, ನೀನು GIT ಇಂಜಿನಿಯರ್ ಒಳಗೆ ಕಾಲೇಜ್ ನಿಮಿಷ ತಯಾರಾಗಿ ಹೊರಬಿದ್ದು ಬಿಡ್ತೀನಿ. ಇಲ್ಲ, ನಮಗೆ ಮೇಕಪ್ ಇಲ್ಲ, ಏನಿಲ್ಲ, ನಮಗೆ ಇದು
ಇಂಪಾರ್ಟೆಂಟ್. ನಮಗ್ ಮೊದಲು ಸಾಧನೆ ಇಂಪಾರ್ಟೆಂಟ್. ಸಾಧನೆ ಬೇಕು ಮನುಷ್ಯಂಗೆ. ಹಾ, ನೀವು ತಿನ್ಕೋತಾನೆ ಇರ್ತೀರಿ, ಸ್ವಲ್ಪ 10 ನಿಮಿಷ ಕಡಿಮೆ ಮಾಡ್ರಿ. ಇಲ್ಲ ನಿಮ್ಗೆ ಮಾಡ್ಲೇಬೇಕಪ್ಪ ಅಂದ್ರ ಮುಂಜಾನೆ ಹೇಳ್ರಿ. ನನ್ನ ಮಗಳು ಮಲಗಿಸಿನ 12ಕ್ಕೆ ಮಲಗ್ತಿದ್ಲಿರಿ ನನ್ನ ಮಗಳು. ಅಲ್ಲ, ದಣದ ಜೀವಕ್ಕೆ ಶಾಂತ ನಿದ್ರಿ ಅಂತ ಹೇಳ್ತೀವಿ. ಹಾ, ತಾನೇ ಬೆಳತನಕ ಒಂದು ಸುಖದ ನಿದ್ರೆ ಆಗ್ತದ. ಹಾ, ದಣದ ಜೀವ ಇರ್ಬೇಕು. ಅಲ್ಲ, ನನಗೆ ಎಷ್ಟು ಜನ ಕೇಳೋರು, ಪುಕಟ್ ಸುಮ್ಮ ಎದಕ್ ಬರೆಯುವುದು, ಖಾಲಿ ಪುಕಟ, ನೀ ಕೆಲ ಟೈಮ್ ಇಲ್ಲ. ನನ್ನ ನಾಲೆಜ್ ಸ್ಪ್ರೆಡ್ ಆಗ್ಬೇಕು, ನಾವು ಹುಟ್ಟಿ ಬಂದೀವಿ, ಜೀವನದಾಗ ಸಾಧನೆ ಮಾಡ್ಬೇಕು. ರೊಕ್ಕ ಎಲ್ಲರೂ ಗಳಿಸ್ತಾರ. ಅದಕ್ಕೆ ಒಂದು ಮೂರ್ತಿ ಕೆತ್ಲಿಕತ್ತಿದ್ರಂತ್ರಿ ಕಾಕಾರಿ, ಒಂದು ಕಲ್ಲೊಳಗ. ಆಮೇಲೆ ಕಲ್ಲೆಲ್ಲ ಕೆತ್ತಿದ್ ಕೂಡ ಅವು ಬಾಜುಕ್ ಹೋಗಿ ಬೆಳಿಕತ್ತೂರಿ, ಸಣ್ಣ ತೂಡುಗಳು ಚೂರು ಇರ್ತಾವಲ್ಲ. ಆಮೇಲೆ ಅವು ಬಂದು ದೇವ್ರ ಮೂರ್ತಿ ಆದ ಕೂಡ ಬಂದು ಕೇಳಿದ್ವು ಅಂತ, ನಾವು ನಿಂದೆ ಸೇಮ್ ಕಲ್ಲೊಳಗೆ ಸಂಗಮರ್ಮರಿ ಒಳಗೆ ನಮ್ಮನ್ನು ಕೆತ್ತಾರ, ನಿನ್ನೂ ಕೆತ್ತಾರ, ನಾವು ಹೋಗಿ ಅಲ್ಲಿ ಬಿದ್ದಿವಿ, ಕಾಲಾಗ ತುಳ್ದಾಡ್ಲಿಕತ್ತಾರ, ನೀ ದೇವ್ರಾದಿ. ಅವ್ರ ದೇವ್ರನ್ನ ನಾ ಉಳಿಪೆಟ್ಟೆಲ್ಲ ತಡ್ಕೊಂಡೆ, ದೇವ್ರಾದೆ, ನೀ ತಡ್ಕೊಳ್ಳಿಲ್ಲ, ಹೋಗಿ ಕಾಲಾಗ ಬಿದ್ದಿ ಅಂದ್ರ ಆ ಥರದ್ ಒಂದು. ಅದಕ್ಕೆ ಹೇಳ್ತಾರ್ರಿ, ಕಣ್ಣೊಳಗ ಕಂಪ್ಯಾರಿಸನ್ ಅದಲ್ಲ, ಒಳ್ಳೆ ಕಂಪ್ಯಾರಿಸನ್ ಅದು. ಹಾ, ಅಂದ್ರ ಈ ತರ ನನಗೆ ಹೆಂಗಾಗೈತ್ರಿ ಲೇಖನ ಬರುದು ಎಲ್ಲೂ ನನಗೆ ಹಿಂಗ ಬೈಪಾಟ್ ಮಾಡ್ಕೊಂಡು ಹೋಗ್ಬೇಕು ಅಂತದೇನು ಇಲ್ರಿ. ಅಗ್ದಿ ಸಲೀಸಾಗಿ ನೀವು ಯಾವ ವಿಷಯ ಕೇಳ್ತೀರಿ ಆ ವಿಷಯ ಮೇಲೆ 2 ದಿವಸ ಮಾತಾಡ್ತೀನಿ, ಹಂಗ ಅಷ್ಟು ನನಗೆ ಅನುಭವ ಬಂದದ್ರಿ. ಅನುಭವ ಬಹಳ ಇಂಪಾರ್ಟೆಂಟ್ ಜೀವನಕ್ಕೆ. ಯಾವ್ದು ವಿಶ್ವವಿದ್ಯಾಲಯ ಕೊಡಂಗಿಲ್ಲ, ದಿನಕ್ಕೊಂದು ಪಾಠ ಕಲಿಸ್ತದ, ಭಾಳ ಕಲಿಸ್ತದ್ರಿ. ಆಮೇಲೆ ನೀವು ಅನುಭವ ಮಾಡಿ ಮಾತಾಡ್ಲಿಕ್ಕೆ ಕೂತ್ರಿ ಅಂದ್ರ ನಿಮಗೆ ಯಾರು ಸಹಕಾರ ಬೇಡ, ಹೆಲ್ಪ್ ಬೇಡ. ಅಲ್ಲ, ಈಗ ಸಪ್ಲಿಮೆಂಟ್ ಕಟ್ತೀವಿ ನೋಡ್ರಿ, ನಮಗ ಎಕ್ಸಾಮ್ದಾಗ ಒಂದಾದ ಕೂಡ ಒಂದ್ ಕಟ್ತೀವಿ, ನಾವು ಬರೆಯೋದಿರ್ತ ತಲೆ ಒಳಗ ಕಟ್ತೀವಿ. ಹಂಗ ಎಲ್ಲಿ ಹೋದಲ್ಲಿ ಗೆದ್ದು ಬರ್ತಾನ್ರಿ, ಜಗತ್ತಿಗೆ. ಇಲ್ಲ, ನೀವು ಒಂದು ಓದಿದ ನಾಲೆಜ್ ಇರ್ಬೇಕು, ಓದ್ಬೇಕು ಪುಸ್ತಕ, ಇಲ್ಲಾರ ಅನುಭವ ತಗೋಬೇಕು. ಅನುಭವ ದೊಡ್ಡದು. ಅದಕ್ಕೆ ಈಗ ಒಂದು ಗಿಡದ ಮೇಲೆ ಪಕ್ಷಿ ಕೂತಿತ್ತಂದ್ರ ಅದಕ್ಕೆ ಯಾರೋ ಒಂದು ಕಲ್ಲು ಒಗಿತಾರ, ಅದಕ್ಕೆ ಪೆಟ್ಟು ಹತ್ತದ್ರಿ, ಅದು ಒದರ್ತದ. ಆದ್ರೆ ಅದು ಪೆಟ್ಟು ಎಷ್ಟು ಹತ್ತೈತೆ ಅನ್ನೋದು ನಮಗೆ ನಾವು ಗೊತ್ತಾಗಂಗಿಲ್ರಿ. ಆದ್ರೆ ಅನುಭವಿಸಿದ ಪಕ್ಷಿ ಒದರುದಕ್ಕೆ ನಾವು ಕರೆಕ್ಟ್ ಗುರ್ತು. ನಮಗೆ ಒಂದು ಬೆನ್ನಿಗೆ ಬಡಿದಾರ ಅಂತ ಹೇಳ್ಬೋದು ನಾವು, ಆದ್ರೆ ನಾವು ಎಷ್ಟಾಗ್ಲಿಕ್ಕತ್ತದಂತ ನೀವು ಅದನ್ನ ಕೊಡ್ಲಿ, ಅದು ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಅದ ರೀ. ಆ ಪೆಟ್ಟು ನಿಮಗೆ ಬಿದ್ದಾಗ ಆಟೋಮೆಟಿಕ್ ಮನುಷ್ಯ ಒಂದು ಮಾದರಿ ವ್ಯಕ್ತಿ ಆಗ್ತಾನ್ರಿ. ಅದಕ್ಕೆ ನಾವು ಎಲ್ಲ ಬುಕ್ಸಲ್ಲಿ ಜೀವನದ ಶಿಲ್ಪಿ ನೀವೇ ಆಗ್ರಿ, ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗ್ರಿ. ಯಾರು ಕಠಿಣ ಸಂದರ್ಭ ಒಳಗ ಕಾಕ ಯಾರು ಬರಂಗಿಲ್ರಿ. ಹಾ, ಮತ್ತ ದಾಸವಾಣಿ ಕಾರ್ಯಕ್ರಮ ದಾಸವಾಣಿ ನೋಡ್ರಿ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಆಮೇಲೆ ಮಂತ್ರಾಲಯ, ತಿರುಪತಿ, ಗೋಕಾಕ. ನಾನು ಮತ್ತು ನಮ್ಮ ಮನೆಯವರು. ನನ್ನ ಮೊದಲ ಸಂಗೀತ ಗುರು ಆಕಾಶವಾಣಿ ಧಾರವಾಡ, 2ನೇ ಸಂಗೀತ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಖಂಡ ಆಶೀರ್ವಾದ, 3ನೇದು ನನ್ನ ಪತಿ ದೇವರು ಉಪೇಂದ್ರ ಜೋಶಿ ಅವರು ಹಾರ್ಮೋನಿಯಂ ನುಡಿಸ್ತಾರೆ, ದಾಸವಾಣಿ ಮಾಡ್ತಾರೆ. ಹೀಗಾಗಿ ನಾವು ಎಲ್ಲ ಕಡೆಗಳಲ್ಲಿ ಗುಳೇದ್ ಗುಡ್ಡ, ಆಮೇಲೆ ಒಂದು ಯೂನಿವರ್ಸಿಟಿ ಒಳಗೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ನಾಡಗೀತೆ ಮತ್ತು ಪ್ರಾರ್ಥನೆ ಅಲ್ಲಿ ಪದವಿ ಪ್ರದಾನ ಮಾಡ್ತಾರಲ್ರಿ ಇಂಜಿನಿಯರಿಂಗ್, ಅವಾಗ ನಾವು ಮುಖ್ಯಮಂತ್ರಿಗಳ ಮುಂದೆ ಒಂದು ಹಾಡ ಹಾಡೇವಿ. ಆಮೇಲೆ ಕನಕದಾಸ್ ಜಯಂತಿ ಮಾಡ್ತೇವಿ ಯೂನಿವರ್ಸಿಟಿ ಒಳಗೆ. 14 ವರ್ಷ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ. ಆಮೇಲೆ ಅಮೇರಿಕಾದೊಳಗೆ ಕರೋನಾ ಒಳಗೆ ಅಮೇರಿಕಾ ಲೈವ್ ಪ್ರೋಗ್ರಾಮ್ ಮಾಡಿದೀವ್ರಿ, ಆನ್ಲೈನ್. ಎಲ್ಲರೂ ಮಡಿ ಉಟ್ಕೊಂಡು ಕೂತಿದ್ರಿ ಕಾಕ, ನರಸಿಂಹದವ್ರ ಫೋಟೋ ಹಾಕೊಂಡು. ಅವ್ರು ಹೇಳಿದ್ರು, ಅವರು ನನ್ನ ಮಗಳು, ನಾವು ಮರಿತೀವಿ, ಮಂದಿ ಹಿಡಿತಾರೆ. ನನ್ನ ಮಗಳು 3ನೇ ವರ್ಷ ಕುಣಿಲಿಕತ್ತಿದ್ಲು ನರ್ತನ ಹಾಡಿಗೆ, ವಿಠಲ್ ದೇವ್ರ ಹಾಡಿಗೆ. ಅವ್ರಂದ್ರು ಆಕಿ ಒಂದು ಗಣಪತಿ ಹಾಡು ಹಾಡಿದ್ಲು, ಈಕಿ ಇವ್ರಗತೆ ಹಾಡ್ತಾ ಜಾನಕಿ ಗತೆ ಹಾಡ್ತಾಳ್ರಿ, ಈಕಿ ಇದೇ ವಯಸ್ಸೊಳಗೆ ಇಷ್ಟು ಹಾಡ್ತಾಳ ಅಂದ್ರೆ ಮುಂದೆ ಎಷ್ಟು ಹಾಡ್ಬೋದು. ನಾ ಒಂದೇ ಮಾತು ಹೇಳಿದವ್ರಿಗೆ, ನಾ ಏನಿಲ್ರಿ, ನಾ ನೌಕರಿ ಬಿಟ್ಟದ್ದು, ನಾ ಇಂಜಿನಿಯರಿಂಗ್ ಕಾಲೇಜ್ನಾಗ 10 ವರ್ಷ ನೌಕರಿ ಮಾಡಿದೆ. ಬಿಟ್ಟ ಕಾರಣ ಇದೇ ಫಲ, ನೀವು ಹೇಳಿದಿದ್ರ ಪ್ರತಿಫಲ ಅಂತ ಹೇಳಿದೆ ರೀ. ನಾ ಸಂಸ್ಕೃತಿ ಏನು, ಆಕಿ ನಿಂದಿರ್ಲಿಕ್ಕೆ ರೆಡಿ ಇಲ್ಲ ವಿಠೋಬನ್ ಹಾಡಿಗೆ. ಆಕಿ ಹಾಡಿದ್ಲು ರೀ ಒಂದು ಗಣಪತಿ ಹಾಡ. ಹಿಂಗಾಗಿ ನಾವು ಅಮೇರಿಕಾ ಲೈವ್ ಕಾರ್ಯಕ್ರಮ ಮಾಡಿದ್ವಿ. ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು, ನೀವು ರಾಯರ ವಿಚಿತ್ರ ಭಕ್ತರು ಅಂತ ಹೇಳಿ. ಆಮೇಲೆ ಆಂಧ್ರ ಪ್ರದೇಶ ಚಿಂತನ ಒಂದು 50-60 ಚಿಂತನ ಆಲ್ಮೋಸ್ಟ್ ಇಲ್ಲೇ ವೇಣುಧ್ವನಿ ಒಳಗೂ ಮಾಡೇನಿ. ಆಮೇಲೆ ಆಕಾಶವಾಣಿಗೂ ಹಾಡ್ಲಿಕ್ಕೆ ಹೋಗ್ತೀವ್ರಿ, ಅಲ್ಲಿಯೂ ಕೊಟ್ಟೇವಿ. ಇಲ್ಲ, ಅಲ್ಲಿ ಹೋಗಿವ್ರಿ, ಧಾರವಾಡ ಅಂದ್ರೆ ಆಡಿಷನ್ ಆಗಿದೆ. ಹಾ, ಆಗೇದ್ರಿ, ಅವಾಗೇ ಆಗೇದ್ರಿ ಆಡಿಷನ್. ಅಲ್ಲಿಯೂ ಸುಮಾರು ನಾವು 1,000 ಭಜನೆ ಮಾಡೇವ್ರಿ, 500 ದಾಸವಾಣಿ ಕಾರ್ಯಕ್ರಮ. ಒಂದು 25 ವರ್ಷದಿಂದ ನಾವು ಹಾಡ್ತೇವೆ. ಇಲ್ಲಿ ತನಕ ಒಂದು 7-8 ಸಾವಿರರೇ ಮಿನಿಮಮ್ ನಾವು ಹಾಡಿರ್ಬೋದ್ರಿ. ಯಾಕಂದ್ರೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಮಾಡ್ತೇವ್ರಿ. ಗೌರ್ಮೆಂಟ್ದವರು ಧಾರ್ಮಿಕ ಇಲಾಖೆ ಎಲ್ಲ, ಸಾಂಸ್ಕೃತಿಕ ಇಲಾಖೆ, ಕನ್ನಡ ರೂಪಕ ಎಲ್ಲ ಮಾಡಿವ್ರಿ. ಎಲ್ಲ ಮಾಡೀವ್ರಿ. ಹರಿದಾಸ ವೈಭವ ಮಾಡೇವಿ.
ಆಮೇಲೆ ಜಡ್ಜ್ ಅಂತೂ ಕರೀತಾರ ನಮಗೆಲ್ಲ ಕಡೆ. ಆಮೇಲೆ ನೀವು ನೃತ್ಯ ರೂಪಕ ಕೇಳಿದ್ರಲ್ಲ, ನರಸಿಂಹದೇವರ ರೂಪಕ ಮಾಡಿದ್ವಿ ನಾವು ಪುರಂದರದಾಸರ ಆರಾಧನೆ ಒಳಗ. ಅದೇ ತಿಂಗಳು ನನ್ನ ಮಗಳದ್ದು ಇದಾಗಿದ್ದು ನನಗೆ ಅವಾಗೆ. ಅಂದ್ರೆ ಎಲ್ಲಾ ತರದ ಅಂತಾಕ್ಷರಿ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತೇವಿ. ಅಂದ್ರೆ ಇದೇ ಫೀಲ್ಡ್ ಒಳಗೆ ಫಿಕ್ಸ್ ಅಂತ ಇಲ್ರಿ ನಂದು, ಎಲ್ಲಾ ಕಡೆ ಹೋಗ್ತೀವಿ, ಎಲ್ಲಾ ಕಡೆ ಮಾಡ್ತೀವಿ. ಆಮೇಲೆ ಮತ್ತ ಹಿಂಗ್ ಬೇರೆ ಬೇರೆ ಭಜನಾ ಮಂಡಳ ಒಳಗೆ ಆಮೇಲೆ 108 ಜನ ಸೇರಿಸಿ ಒಂದು ರಾಯರ ಹಾಡ ಮಠದಲ್ಲಿ ಹಾಡ್ಸಿದೆ. ಅದು ಇತಿಹಾಸ ಒಳಗೆ ಒಂದು ಮಠದ 40 ವರ್ಷದ ಇತಿಹಾಸದೊಳಗೆ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಂದ್ರು ಅವರು. ಯಾಕಂದ್ರೆ ಎಲ್ಲ ಒಂದ್ ಕಡೆ ಸೇರುವುದೇ ಅಪರೂಪ್ರಿ ಈಗ. ಆಮೇಲೆ ಅದಕ್ಕೂ ನಮ್ಮ ಮನೆಯವರೆಲ್ಲ ನಮ್ಮ ಮನೆಯವ್ರದ್ದು ಸಹಕಾರ ಬಹಳ ಅದ. ಯಾಕಂದ್ರೆ ಅವರು ಹಾಡ್ತಾರ ಅಂದ್ಕೂಡ್ಲೆ ನನಗೆ ಹೆಣ್ಮಕ್ಳಿಗೆ. ಆದ್ರೆ ನಂದು ಒಂದೇನು ಕಾಕ ಇಂಟೆನ್ಷನ್ ಅಂದ್ರ, ನಾನು ಯಾರಿಗೂ ತ್ರಾಸ ಕೊಡಂಗಿಲ್ಲ. ನನ್ನ ಅಡಿಗೆ, ನನ್ನ ಊಟ ಎಲ್ಲ ಕೆಲಸ ಮುಗಿಸಿ ಅವ್ರು ಮಲ್ಕೊಂಡಾದ್ಮೇಲೆ ನಂದ್ ನಿದ್ದೆ ಮಾಡುದು ಬಿಡುದು ನನಗ್ ಬಿಟ್ಟಿದ್ದು. ನನ್ನ ನಿದ್ದಿನ ಎಷ್ಟು ಹಾಳು ಮಾಡ್ಕೋತೀನಿ ನನ್ನ ಸಾಧನೆ. ಲೈಟ್ ಪಾತ್ರ ನಿಭಾಯಿಸಿ ಮುಂದೆ ಹೋಗಿ ಇಲ್ಲ, ನಾನು ಲೈಟ್ ಆಫ್ ಮಾಡಿ ರೂಮ್ ಬಾಗ್ಲ ಹಾಕಿ ನನ್ ಪುರ್ತಕ್ ನಾ ಒಂದ್ ರೂಮ್ನಾಗ ಲೈಟ್ ಹಚ್ಕೊಂಡು ಯಾರಿಗೂ ಡಿಸ್ಟರ್ಬ್ ಆಗಲ್ದಂಗ ನಾ ವೈಯಕ್ತಿಕ ನನಗ್ ಬೇಕು, ನಂಗೆ ಅದು ಇಂಟ್ರೆಸ್ಟ್ ಅದ. ಹಿಂಗಾಗಿ ನಾ ರಾತ್ರಿ 12, 1 ಈ ತರ ನಂದ ಇದು ರೀ ನಡೀತಿರ್ತದ ಬರೆಯುವುದಿಲ್ಲ. ನಿಮ್ ದಿನ ಸಣ್ಣ ವಯಸ್ಸು ಬೇಕಾದ ಸಾಧನೆ ಅದ. ಇನ್ನು ಉತ್ತರೋತ್ತರವಾಗಿ ಬೆಳೀರಿ. ಆಮೇಲೆ ನನಗಾಗಿ ಬದುಕದ ಇತರರಿಗಾಗಿ ಬದುಕಿರಿ. ಹಾ, ಅದು ಒಂದತ್ರಿ. ಆಮೇಲೆ ನಾನು ಈಗ ಮೊನ್ನೆ ಅಷ್ಟೇ ನಾನು ಯೋಗ ರಾಜ್ಯ ಪ್ರಭಾರಿಗಳಿಂದ ತಗೊಂಡೆ. ಹಾ, ಯೋಗ ಅಂದ್ರೆ ಯೋಗ ವಾರಿಯರ್ಸ್ ಅಂತ ಹೇಳಿ ಅವರು ನಾನು ಒಂದು ಅರ್ಧ ಕ್ಷಣದೊಳಗೆ ಫಸ್ಟ್ ಆನ್ಲೈನ್ ಎಲ್ಲ ಮೀಟಿಂಗ್ ಇರ್ತದ ಅವ್ರದ್ದು. ಅರ್ಧ ಕ್ಷಣದೊಳಗೆ ನಾನು ಎಲ್ಲರೂ ಜಾಯಿನ್ ಆಗ್ತಾರ, ಆನ್ಲೈನ್ ಮೀಟಿಂಗ್ ಇರ್ತದ, ಏನಿದೆ ನೋಡ್ಬೇಕು ಅಂತ ಹೇಳಿ ಅವತ್ತು ಜಾಯಿನ್ ಆದಾಗ, ಅಯ್ಯೋ ವಿದ್ಯಾ ಜೋಶಿಯವರೇ ನೀವು ಜಾಯ್ನ್ ಆಗಿರಾ, ನಿಮ್ ಲೇಖನ ಎಲ್ಲ ನಾನು ನೋಡ್ತಿರ್ತೀನಿ. ಅರ್ಧ ಕ್ಷಣ ಲೈಟು ಹೋಗಿದ್ದು ರೀ ನಮ್ಮ ಮನ್ಯಾಗ, ಅವತ್ತು ಮೊಬೈಲೂ ವರ್ಕ್ ಆಗವಲ್ತಾಗಿತ್ತು. ಅಂದ್ರು ಇಲ್ಲ, ನೀವು ಇಷ್ಟು ಧಾರ್ಮಿಕ ಇದ್ದೀರಿ, ಮುಂದಿನ ಸರದಿಂದ ನಮ್ಮ ಪ್ರತಿಯೊಂದು ಮೀಟಿಂಗ್ ಒಳಗೆ ನಿಮ್ಮ ಪ್ರಾರ್ಥನೆಯಿಂದನೇ ಶುರುವಾಗ್ಲಿ ಅಂತ ಹೇಳಿ ನನಗೆ ಪ್ರಾರ್ಥನೆ ಪ್ರತಿ ಮೀಟಿಂಗ್ನೇ ಕೊಡ್ತಾರ್ರಿ. ಆಮೇಲೆ ನಾನು ಒಂದು ಸಿಡಿನೂ ಮಾಡೀನ್ರಿ ಕಾಕ ಯೋಗ ಭಜನೆಗೆ. ಎಲ್ಲ ಇಮೋಷ್ನಲ್ ಆಗ್ತಿದ್ರು ಆ ಹಾಡಿಗೆ ಎಲ್ಲರೂ, ವಿದ್ಯಾ ಈ ಭಜನೆ ಭಾಳ ಚಂದ ಹಾಡ್ತೀನಿ ಅಂತ ಹೇಳಿ. ಹೀಗಾಗಿ ನನಗೆ ಅಲ್ಲಿ ಅವಾರ್ಡು ಬಂತ್ರಿ. ಆಮೇಲೆ ಸುಮಾರು ಈಗ ಜನರಿಂದ ನನಗೆ ಗಾನ ಕೋಗಿಲೆ ಕಂಠದ ಗಾಯಕಿ, ಹಾಡುವ ತಂಬೂರಿ, ಮಹಿಳಾ ಸಾಧಕಿ, ಆದರ್ಶ ಮಹಿಳೆ, ಸಕಲ ಕಲಾವಲ್ಲಭೆ, ಆಮೇಲೆ ರೇಡಿಯೋ ಸ್ಟಾರ್, ಆದರ್ಶ ದಂಪತಿಗಳು, ಆಮೇಲೆ ನರಹರಿ ಆಚಾರ್ಯ ಮುತ್ತಿಗೆಯವರು ತಪ್ಪಿಲ್ಲದಂತೆ ಹಾಡುವ ದಂಪತಿಗಳು ಅಂತ, ಅತ್ಯುತ್ತಮ ಭಾಷಣಗಾರ್ತಿ, ಈ ತರ ನನಗ ಬಹಳಷ್ಟು ಇದು ಬಂದವ್ರಿ. ಇಷ್ಟೆಲ್ಲ ಪ್ರಶಸ್ತಿಗಳು ಬಂದವು. ಅವೆಲ್ಲ ಏನದ ನಿಮ್ ಜವಾಬ್ದಾರಿ ಹೆಚ್ಚು ಮಾಡ್ತದ. ಅದು ಮಾತ್ರ ಕರೆಕ್ಟ್. ನಾವು ಪ್ರಶಸ್ತಿ ತಗೊಂಡಿವಿ ಅಂದ್ರೆ ಆ ಜವಾಬ್ದಾರಿತನ ಹೆಚ್ಚಿಗೆ ಹೌದು. ನಿಮ್ ಸೇವೆ ಮುಂದುವರಿಲಿ. ಇವತ್ತು ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಈಗ ನನಗ ಬಹಳಷ್ಟು ಖುಷಿ ಅಂದ್ರೆ ಬಹಳಷ್ಟು ಖುಷಿ ಅಂದ್ರೆ ನಿಮ್ಮಂತ ಹಿರಿಯರು ಇಂತ ಚಳಿ ಒಳಗ ಇಷ್ಟು ಟೈಮ್ ಬರುದಂದ್ರ ಇದು ಒಂದು ನಾನು ನಿಮ್ಮಿಂದ ಕಲ್ಕೊಂಡು ಹೋಗುವಂತದ್ದು. ಇಲ್ಲಿದು ಎಲ್ಲ ನಮಗೆ ಗೊತ್ತದ ಅನ್ಬಾದ್ರಿ ಕಾಕ, ಕೆಲವೊಂದು ಕಲಿವಿರ್ತಾವ. ನೀವು ಹಿರಿಯ ಮನುಷ್ಯರು ನಮಗ್ ಬೈದ್ರು ಅದನ್ನ ನಾವು ಪಾಸಿಟಿವ್ ತಗೋಬೇಕು. ಯಾಕಂದ್ರೆ ಅದರಲ್ಲಿ ಅಲ್ಲ, ನೀವು ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ಬರ್ರಿ, ನಿಮ್ಗೆ ಏನಾಗ್ತದ 10 ಬರ್ರಿ ಅಂದಾಗ ನನಗೆ ಒಂಥರ ಪಾಸಿಟಿವ್ ಎನರ್ಜಿ. ಇಲ್ಲ, ನಾವು ಬೆಳಿಬೇಕಾದ್ರೆ ಒಂದೊಂದೇ ಮೆಟ್ಲ ಹತ್ಬೇಕ್ರಿ, ಡೈರೆಕ್ಟ್ ಟಿವಿಗೆ ಹೋಗ್ಬಾರ್ದು. ಒಂದೊಂದೇ ನಾನು ಎಲ್ಲ ಚಿಂತನೆ ಒಳಗೆ ಅದನ್ನೇ ಹೇಳ್ತೀನಿ, ಒಮ್ಮೆ ಮಕ್ಕಳನ್ನ ಮೆಟ್ಲ ಹತ್ತಿಸ್ಬೇಡ್ರಿ. ಮೊದ್ಲು ಅವ್ರಿಗೆ ನಡಿಲಿ ಕಲಿಸ್ರಿ, ಸೈಕಲ್ ಕೊಡಿಸ್ರಿ, ಸ್ಕೂಟಿ ಕೊಡಿಸ್ರಿ, ಕಾರ್ ಕೊಡಿಸ್ರಿ. ನೀವು ಒಮ್ಮೆ ಕಾರ್ ಕೊಡ್ಸಿದ್ರಂದ್ರೆ ಕಾರ್ ತನಕ ಏನೇನು ಕಷ್ಟ ಅದ ಅವ್ರಿಗೆ ಗೊತ್ತಾಗಂಗಿಲ್ಲ. ನಾಳೆ ನಿಮ್ಮನವ್ರು ಕಾರ್ನಾಗ ಅಷ್ಟೇ ಅಡ್ಡಾಡಿಸ್ತಾರ, ಪ್ರಾಳಿ ಬಂದವ್ರು ನಡ್ಕೋತಾನು ಅಡ್ಡಾಡಬೇಕು. ಈ ಥರದ ಒಂದು ನನ್ಗೆ ಸಮಾಜ ಒಳಗೆ ಒಟ್ಟು ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು. ತಲೆ ಒಳಗೆ ಬರೇ ನಾ ಮಲ್ಕೊಂಡ್ರು ಸಹಿತ ನನ್ನ ತಲೆ ಒಳಗೆ ಬರೆಯುವುದು, ಓದುವುದು, ಹಾಡುವುದು ಇದೇ ಇರ್ತದೆ. ಕೇಂದ್ರಕ್ಕೆ ಬಂದರೆ ಭಯಂಕರ ಸಂತೋಷ ಆಯ್ತು. ನಮ್ಮ ಕೇಳಿಗರಿಗೂ ಒಂದು ಒಳ್ಳೆ ಮಾತುಗಳನ್ನು ಅಮೃತವಾಣಿ ಅಂತ ಹೇಳ್ತೀವಿ ನಾವು. ಬೇಂದ್ರೆಯವರ ಕವನದಂತೆ ಇಳಿದು ಬಾ ತಾಯಿ ಇಳಿದು ಬಾ ಅಂದಂಗೆ ಶಬ್ದಗಳ ವಾರ್ಜರಿ ಭಾಳ ಚಂದ ಬಂದ್ಬಿಟ್ಟಾವ. ತಮ್ಮ ಮಾತುಗಳಲ್ಲಿ ಸರಸ್ವತಿಯ ಒಂದು ನರ್ತನವಿದೆ. ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಮಾತಾಡೇರಿ, ಸಾಂದರ್ಭಿಕವಾಗಿ ಮಾತಾಡೇರಿ. ನಮ್ಗೆ ಭಾಳ ಖುಷಿ ಅನ್ನಿಸ್ತದ. ಇವಾಗ ಏನಾಗ್ತದೆ, ಕಾರ್ಯಕ್ರಮ ಮುಗಿಸೋ ಟೈಮ್ ಬರ್ತದ, ನಾವು ಸಮಯದೇವಿ ಮಾತು ಕೇಳಬೇಕಾಗ್ತದ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದುವುದು ಅಂತ ಹೇಳ್ತೀವಿ ನಾವು. ಶೇಷಿ ಉಳಿತದ. ಏನು ಮಾಡಿದ್ರು ಇದೊಂದಾದ್ರೆ ಚಲೋ ಆಗ್ತಿತ್ತು, ಇದೊಂದಾದ್ರೆ ಚಲೋ ಆಗ್ತಿತ್ತು. 100% ಸತ್ಯ. ಶೇಷನದ ಭಗವಂತಿಗೆ ಬಿಡೋಣ. ಆಮೇಲೆ ನಮ್ಮ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳೆ ಇವತ್ತು, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳೋದು. ಹಂಗೆ ಡಾಕ್ಟರ್ ಶ್ರೀರಂಗ ಜೋಶಿಯವರು ಮತ್ತು ವಿದ್ಯಾ ಉಪೇಂದ್ರ ಜೋಶಿಯವರು ಜೋಳ ಬೀಸೋದು ಕೂತೀವಿ. ಜೋಳ ಮುಗ್ದೋಕರೆ ಮಾತುಗಳು ಹಾಡುಗಳು ಭಯಂಕರ ಉಳ್ದಾವೆ. ಮತ್ತು ನಿಮ್ಮನ್ನು ಮುಂದಿನ ಸಂಚಿಕೆ ಒಳಗೆ ಮತ್ತು ಬೇರೆ ವಿಷಯದೊಂದಿಗೆ ಕರೆಸ್ತೀನಿ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಅಂತ ಈ ಕಾರ್ಯಕ್ರಮ ವಿದಾಯಗಳನ್ನು ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ಲ ನಾನು ವಿದ್ಯಾ ಶಾರದೆ ಅಂತೂ ಕೂಡ ನೀವೇ ಹೇಳಿದ್ರಿ, ಗಾನ ಶಾರದೆ ಅಂತ. ಆದರೆ ಒಂದು ಕಾಕ ನಾ ಹೇಳೋದಂದ್ರೆ, ನನ್ನ ಹೆಮ್ಮೆ ನಾ ಇವತ್ತು ಕೂತಿರುವುದು
ನನ್ನ ಜೀವನದ ಶಿಲ್ಪಿ ನಾನೇ. ನೀವು ಕೂಡ ನೀವು ಪ್ರಯತ್ನ ಮಾಡಿ. ನನ್ನ ಈ ಭಾಷಣ, ನನ್ನ ಈ ಸಂದರ್ಶನದಲ್ಲಿ ಏನಾದರೂ ಕೆಲವೊಂದು ಒಳ್ಳೆಯದನ್ನು ನೀವು ಸ್ವೀಕಾರ ಮಾಡಿ ಅದರಿಂದ ನಿಮ್ಮ ಜೀವನ ಬದಲಾವಣೆ ಆದರೆ ನಾನಿವತ್ತು ಕಾಕಾ ಜೋಶಿಯವರೊಂದಿಗೆ FM-ನಲ್ಲಿ 90.8 ಕಾರ್ಯಕ್ರಮದಲ್ಲಿ ಕುಳಿತು ಸಂದರ್ಶನ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಎಂದು ಹೇಳ್ತಾ ಸರ್ವೇ ಜನ ಸುಖಿನಾ ಭವಂತು.